ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ್ ಎಂ ಹರ್ಕತಿ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಚಾಪ್ಟರ್ ಅಲ್ಲಿ ಬರುವಂತ ದೇಶೀಯ ಸಂಸ್ಥಾನಗಳ ಏಕೀಕರಣ ಅಂತಕ್ಕಂಥ ಒಂದು ಚಾಪ್ಟರ್ನ ಅಥವಾ ಒಂದು ಕಾನ್ಸೆಪ್ಟ್ ನ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತಿನ ತರಗತಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟ್ ಆಗಿ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಟ್ಸ್ ಮಾಡ್ತಾ ಹೋಗಿ ನಿಮಗೆ ಇನ್ನೂ ಈಸಿಯಾಗಿ ಓದೋದಕ್ಕೆ ಆಗುತ್ತೆ ಅಂತ ಹೇಳ್ತಾ, ದೇಶೀಯ ಸಂಸ್ಥಾನಗಳ ಏಕೀಕರಣ ಯಾವ ರೀತಿ ಆಯ್ತು ನಮ್ಮ ದೇಶದಲ್ಲಿ ಅಂತ ನಾವು ನೋಡ್ತಾ ಹೋದ್ರೆ, ಸ್ವತಂತ್ರ ಪೂರ್ವಕ್ಕೂ ಭಾರತ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳಿಂದ ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಕರಿತೀವಿ ನಾವು. ಬ್ರಿಟಿಷ್ ಪ್ರಾಂತ್ಯ ಮತ್ತು ದೇಶೀಯ ಸಂಸ್ಥಾನಗಳಿಂದ ದೇಶೀಯ ಸಂಸ್ಥಾನಗಳಿಂದ ಕೂಡಿತ್ತು. ಆವಾಗ ಬ್ರಿಟಿಷ್ ಪ್ರಾಂತ್ಯ ಏನಿತ್ತು, ಇದು ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿದ್ದು. ಈ ದೇಶೀಯ ಪ್ರಾಂತ್ಯಗಳು ಬ್ರಿಟಿಷರ ಪ್ಯಾರಾಮೌಂಟ್ಸಿ ಅಧಿಕಾರಕ್ಕೆ ಒಳಪಟ್ಟಿದ್ದು. ದೇಶೀಯ ಸಂಸ್ಥಾನಗಳು ಒಳಪಟ್ಟಿದ್ದು ಪ್ಯಾರಾಮೌಂಟ್ಸಿ ಅಧಿಕಾರ ಅಂತ ನಾವು ಕರಿತೀವಿ. ಪ್ಯಾರಾಮೌಂಟ್ಸಿ ಅಧಿಕಾರಕ್ಕೆ ಒಳಪಟ್ಟಿದ್ದು. ಈ ಪ್ಯಾರಾಮೌಂಟ್ಸಿ ಅಧಿಕಾರ ಅಂದ್ರೆ ಏನು ಅಂತ ಅಂದ್ರೆ, ದೇಶೀಯ ಸಂಸ್ಥಾನಗಳ ಆಂತರಿಕ ವ್ಯವಹಾರ. ನೋಡಿ, ನಾನು ಹೇಳುವಾಗ ಸ್ವಲ್ಪ ಕಡಿಮೆ ಹೇಳ್ತೀನಿ, ಬರೆಯುವಾಗ ಸ್ವಲ್ಪ ಕಡಿಮೆ ಬರೀತೀನಿ, ಹೇಳುವಾಗ ಜಾಸ್ತಿ ಹೇಳ್ತೀನಿ. ದೇಶೀಯ ಸಂಸ್ಥಾನಗಳ ಆಂತರಿಕ ವ್ಯವಹಾರದಲ್ಲಿ ಅಧಿಕಾರ ಯಾರಿಗಿತ್ತು? ದೇಶೀಯ ಸಂಸ್ಥಾನಕ್ಕೆ. ವ್ಯವಹಾರದ ಅಧಿಕಾರ ದೇಶೀಯ ಸಂಸ್ಥಾನದವರಿಗೆ. ಮತ್ತು ಬಾಹ್ಯ ವ್ಯವಹಾರ ಆಗಿರ್ತಕ್ಕಂಥ ಮಿಲಿಟರಿ ಮತ್ತು ವಿದೇಶಾಂಗ ವ್ಯವಹಾರ ವಿದೇಶಾಂಗ ವ್ಯವಹಾರ ಯಾರ ಕಡೆ ಇತ್ತು? ಅದು ಬ್ರಿಟಿಷರ ಅಧೀನದಲ್ಲಿತ್ತು. ಬ್ರಿಟಿಷರ ಅಧೀನ. ನೋಡಿ, ಈಸಿಯಾಗಿ ಹೇಳ್ಬಿಡ್ತೀನಿ. ಸ್ವತಂತ್ರ ಹೊಂದೋಕಿನ ಮುಂಚೆ ಭಾರತದಲ್ಲಿ ಬ್ರಿಟಿಷ್ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಅಂತ ಎರಡು ಭಾಗಗಳಿದ್ದವು. ಈ ಬ್ರಿಟಿಷ್ ಪ್ರಾಂತ್ಯಗಳು ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದವು. ಈ ದೇಶೀಯ ಸಂಸ್ಥಾನಗಳು ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಡದೆ ಈ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಅಂತಕ್ಕಂಥ ಒಂದು ಆಳ್ವಿಕೆಗೆ ಒಳಪಟ್ಟಿದ್ದವು. ಈ ಪ್ಯಾರಾಮೌಂಟ್ಸಿ ಅಂದ್ರೇನು ಅಂದವರಿಗಿತ್ತು. ಆಂತರಿಕ ವ್ಯವಹಾರದಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಅಧಿಕಾರ ದೇಶೀಯ ಸಂಸ್ಥಾನದವರಿಗಿತ್ತು. ಬಾಹ್ಯ ವ್ಯವಹಾರಗಳಾದಂತ ವಿದೇಶಾಂಗ ವ್ಯವಹಾರ ಆಗಿರ್ಬೋದು ಮತ್ತು ರಕ್ಷಣೆಗೆ ಸಂಬಂಧಿಸಿದಂತೆ ವಿದೇಶಾಂಗ ವ್ಯವಹಾರ ಮತ್ತು ಮಿಲಿಟರಿಗೆ ಸಂಬಂಧಿಸಿದಂತ ವಿಷಯಗಳಲ್ಲಿ ನಿರ್ಣಯಗಳನ್ನ ಯಾರು ತೆಗೆದುಕೊಳ್ತಾ ಇದ್ರು? ಬ್ರಿಟಿಷರೇ ತೆಗೆದುಕೊಳ್ತಾ ಇದ್ರು. ಇದಕ್ಕೆ ನಾವು ಪ್ಯಾರಾಮೌಂಟ್ಸಿ ಅಧಿಕಾರ ಅಂತ ಕರಿತೀವಿ. ನಾವು ಈಸಿಯಾಗಿ 2 ಅಂಕಕ್ಕೆ ಕೇಳ್ತಾರೆ ಇದನ್ನ. ಜೊತೆಗೆ ಈ 1947ರ ಕಾಯ್ದೆ ಮುಖಾಂತರ ಈ ಅಧಿಕಾರ ಕೊನೆಗೊಳ್ಳುತ್ತೆ. ಆ ಅಧಿಕಾರ ಪ್ಯಾರಾಮೌಂಟ್ಸಿ ಅಧಿಕಾರ ಏನಾಗುತ್ತೆ? ಕೊನೆ ಆಗುತ್ತೆ. 1947ರ ಕಾಯ್ದೆ ಮುಖಾಂತರ ಪ್ಯಾರಾಮೌಂಟ್ಸಿ ಅಧಿಕಾರ ಕೊನೆ ಆಗುವುದರ ಜೊತೆಗೆ ಭಾರತ ಸ್ವತಂತ್ರ ಕೂಡ ಹೊಂದುತ್ತೆ. 1947ರ ಕಾಯ್ದೆ ಮುಖಾಂತರ ಈ ಪ್ಯಾರಾಮೌಂಟ್ಸಿ ಅಧಿಕಾರ ಕೊನೆ ಆಗುತ್ತೆ, ಜೊತೆಗೆ ಭಾರತ ಕೂಡ ಸ್ವತಂತ್ರ ಹೊಂದುತ್ತೆ. ಈ ಭಾರತ ಸ್ವತಂತ್ರ ಹೊಂದುವ ಜೊತೆಗೆ ಈ ದೇಶೀಯ ಸಂಸ್ಥಾನಗಳಿಗೆ ಬ್ರಿಟಿಷರು ಒಂದು ಅವಕಾಶವನ್ನು ಕೊಡ್ತಾರೆ. ಏನಂದ್ರೆ, ಭಾರತ 1947ರ ನಂತರ ಭಾರತ ಮತ್ತು ಪಾಕಿಸ್ತಾನವಾಗಿ ಡಿವೈಡ್ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನವಾಗಿ ಡಿವೈಡ್ ಆಗುತ್ತೆ. ಆಗ ದೇಶೀಯ ಸಂಸ್ಥಾನಗಳಿಗೆ ಬ್ರಿಟಿಷರು ಹೇಳ್ತಾರೆ, ನೀವು ಭಾರತದ ಜೊತೆಗಾದ್ರೂ ವಿಲೀನ ಆಗ್ಬೋದು ಅಥವಾ ಪಾಕಿಸ್ತಾನದ ಜೊತೆಗಾದ್ರೂ ವಿಲೀನ ಆಗ್ಬೋದು, ಎರಡೂ ಬೇಡ ಅಂದ್ರೆ ನೀವು ಸ್ವತಂತ್ರವಾಗಿ ಉಳಿಬಹುದು ಅಂತೇಳಿ ಒಂದು ಅಧಿಕಾರವನ್ನ ಬ್ರಿಟಿಷರು ಈ ದೇಶೀಯ ಸಂಸ್ಥಾನಗಳಿಗೆ ಕೊಡ್ತಾರೆ. ಅದು ಪ್ಯಾರಾಮೌಂಟ್ಸಿ ಅಧಿಕಾರ ಕೊನೆ ಆಗುತ್ತೆ. ದೇಶೀಯ ಸಂಸ್ಥಾನಗಳು ಭಾರತದೊಂದಿಗಾದ್ರೂ ವಿಲೀನ ಆಗ್ಬೋದು ಅಥವಾ ಪಾಕಿಸ್ತಾನದೊಂದಿಗಾದ್ರೂ ವಿಲೀನ ಆಗ್ಬೋದು ಅಥವಾ ಸ್ವತಂತ್ರವಾಗಿ ಉಳಿಬಹುದು ಅಂತೇಳಿ ಈ ದೇಶೀಯ ಸಂಸ್ಥಾನಗಳಿಗೆ ಒಂದು ಅಧಿಕಾರವನ್ನ ಸಿಗುತ್ತೆ. ಈ ಅಧಿಕಾರ ಸಿಗೋದ್ರ ಜೊತೆಗೆ ಈ ಪ್ಯಾರಾಮೌಂಟ್ಸಿ ಅಧಿಕಾರ ಇಲ್ಲಿಗೆ ಕೊನೆ ಆಗುತ್ತೆ. ಜೊತೆಗೆ ಸ್ವತಂತ್ರ ಪೂರ್ವಕ್ಕೂ ಮುಂಚೆ ಜುಲೈ 5ನೇ ತಾರೀಕು 1947ರಲ್ಲಿ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರ ಯಾರು ವಹಿಸುವಂತಾರೆ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ವಲ್ಲಭಾಯಿ ಪಟೇಲ್ ಅಂತ ಬರುತ್ತೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರವನ್ನು ವಹಿಸ್ಕೊಂತಾರೆ. ಪಟೇಲ್ ಅವರು. ಇದರ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂದ್ರೆ ಕಾರ್ಯದರ್ಶಿ ವಿ.ಪಿ. ಮೆನನ್ ಅಂತಕ್ಕಂಥವ್ರು. ವಿ.ಪಿ. ಮೆನನ್ ಅಂತಕ್ಕಂಥವ್ರು ಇದರ ಕಾರ್ಯದರ್ಶಿ ಆಗ್ತಾರೆ. ಅಂದ್ರೆ 1947 ಜುಲೈ 5ನೇ ತಾರೀಕು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರವನ್ನ ಯಾರು ವಹಿಸ್ಕೊಂತಾರೆ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ವಹಿಸ್ಕೊಂತಾರೆ. ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಕಾರ್ಯದರ್ಶಿಯಾಗಿ ವಿ.ಪಿ. ಮೆನನ್ ಅವರು ಕೂಡ ಆಯ್ಕೆ ಆಗ್ತಾರೆ. ಅಂದ್ರೆ ಇದರ ಕೆಲಸ ಏನಂದ್ರೆ ದೇಶೀಯ ಸಂಸ್ಥಾನಗಳ ಏಕೀಕರಣ ಮಾಡುವಂತದ್ದು ಇದರ ಕೆಲಸ ಆಗಿರುತ್ತೆ. ಇದು ಯಾವಾಗ ಆರಂಭ ಆಗುತ್ತೆ? ಜುಲೈ 5, 1947ರಲ್ಲಿ ಇದರ ಅಧಿಕಾರವನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ವಹಿಸ್ಕೊಂತಾರೆ. ಇದಾದ ನಂತರ ಇನ್ನೂ ಸ್ವತಂತ್ರ ಹೊಂದಿಲ್ಲ. ಇದು ಜುಲೈಯಲ್ಲಿ
ಇದರ ಅಧಿಕಾರವನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ವಹಿಸ್ಕೊಂಡ್ರೆ ಆಗಸ್ಟ್ ಅಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಆ ಸ್ವತಂತ್ರಕ್ಕೂ ಪೂರ್ವ ಮುಂಚೆ ಅಂದ್ರೆ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಸುಮಾರು ಭಾರತದಲ್ಲಿರ್ತಕ್ಕಂಥ ಜುನಾಗಢ ಇರ್ಬೋದು, ಜುನಾಗಢ್, ಕಾಶ್ಮೀರ್ ಮತ್ತು ಹೈದರಾಬಾದ್ ಈ ಮೂರು ದೇಶೀಯ ಸಂಸ್ಥಾನಗಳನ್ನು ಹೊರತುಪಡಿಸಿ ಸುಮಾರು 565 ಸಂಸ್ಥಾನಗಳು ಏನ್ ಮಾಡ್ತವೆ, ದೇಶೀಯ ಸಂಸ್ಥಾನಗಳು ಇದು ಇನ್ಸ್ಟ್ರೂಮೆಂಟ್ ಆಕ್ಸೆಷನ್ ಒಪ್ಪಂದ ಪತ್ರ ಅಂತ ಕರಿತೀವಿ ನಾವು. ಇನ್ಸ್ಟ್ರೂಮೆಂಟ್ ಕರೆಕ್ಟ್ ಆಗಿ ಬರ್ತೀವಿ ನೋಡಿ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತಕ್ಕಂಥ ಒಂದು ಒಪ್ಪಂದ ಪತ್ರ ಇದೆ. ಆಕ್ಸೆಷನ್ ಅಂತಕ್ಕಂಥ ಒಂದು ಒಪ್ಪಂದ ಪತ್ರ ಅಂತ ನಾವು ಕರಿತೀವಿ. ಒಪ್ಪಂದ ಪತ್ರ ಈ ಒಪ್ಪಂದ ಪತ್ರದ ಪ್ರಕಾರ ಈ ದೇಶೀಯ ಸಂಸ್ಥಾನಗಳು ಏನ್ ಮಾಡ್ತವೆ, ವಿದೇಶಾಂಗ ವ್ಯವಹಾರ ಆಗಿರ್ಬೋದು, ವಿದೇಶಾಂಗ ರಕ್ಷಣೆ ಮತ್ತು ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಭಾರತದ ಒಕ್ಕೂಟದಲ್ಲಿ ವಿಲೀನ ಆಗ್ತವೆ. ನೋಡಿ, ಈ ಜುನಾಗಢ, ಕಾಶ್ಮೀರ, ಹೈದರಾಬಾದ್ ಅನ್ನ ಹೊರತುಪಡಿಸಿ ಇವು ಉಳಿದಂತ ದೇಶೀಯ ಸಂಸ್ಥಾನಗಳಾಗಿರ್ತಕ್ಕಂಥ 565 ದೇಶೀಯ ಸಂಸ್ಥಾನಗಳು ಭಾರತ ಸ್ವತಂತ್ರ ಹೊಂದಕ್ಕಿಂತ ಮುಂಚೆ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಇರೋದ್ರಿಂದ ಭಾರತದ ಒಕ್ಕೂಟದಲ್ಲಿ ನಾವು ವಿಲೀನ ಆಗ್ತೀವಿ ಅಂತೇಳಿ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತಕ್ಕಂಥ ಒಂದು ಒಪ್ಪಂದ ಪತ್ರಕ್ಕೆ ಸಹಿ ಆಗ್ತವೆ. ಈ ಒಪ್ಪಂದ ಪತ್ರದ ಮುಖಾಂತರ ಭಾರತದಲ್ಲಿ ವಿಲೀನ ಆಗ್ತವೆ. ಯಾವ ವಿಷಯಗಳಿಗೆ ವಿಲೀನ ಆಗ್ತವೆ ಅಂದ್ರೆ ವಿದೇಶಾಂಗ ವ್ಯವಹಾರ, ಸಂಪರ್ಕ ಮತ್ತು ರಕ್ಷಣೆಗೆ ಸಂಬಂಧಿಸಿದಂತ ವಿಷಯಗಳಿಗೆ ಭಾರತದ ಒಕ್ಕೂಟದಲ್ಲಿ ಈ ದೇಶೀಯ ಸಂಸ್ಥಾನಗಳು 565 ದೇಶೀಯ ಸಂಸ್ಥಾನಗಳು ವಿಲೀನ ಆಗ್ತವೆ. ಈ ದೇಶೀಯ ಸಂಸ್ಥಾನಗಳು ಭಾರತಕ್ಕೆ ವಿಲೀನ ಆದ ಕಾರಣ ಇಲ್ಲಿರ್ತಕ್ಕಂಥ ಅರಸರಿಗೆ ಅಂದ್ರೆ ಈ ದೇಶೀಯ ಸಂಸ್ಥಾನಗಳ ಅರಸರಿಗೆ ಏನ್ ಮಾಡ್ತಾರೆ, ಉನ್ನತ ಸ್ಥಾನಮಾನ ಅಂದ್ರೆ ಇಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳ ಅರಸರಿಗೆ ಉನ್ನತ ಸ್ಥಾನಮಾನ ಮತ್ತು ಅವರ ಹಕ್ಕು ಮತ್ತು ಸವಲತ್ತುಗಳನ್ನ ಈಡೇರಿಸುವಲ್ಲಿ ಅಂದ್ರೆ ಅವರ ಹಕ್ಕು ಸವಲತ್ತುಗಳನ್ನ ನೀಡುವಲ್ಲಿ, ಸವಲತ್ತುಗಳಿಗೆ ರಕ್ಷಣೆಯನ್ನ ನೀಡುವಲ್ಲಿ ಭರವಸೆಯನ್ನ ನೀಡ್ತಾರೆ. ಅರ್ಥ ಮಾಡಿಸ್ತೀನಿ ನೋಡಿ. ಈ 1947 ಸ್ವತಂತ್ರ ಆಗೋಕ್ಕಿಂತ ಮುಂಚೆ, ಭಾರತ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ದೇಶೀಯ ಸಂಸ್ಥಾನಗಳಾಗಿರ್ತಕ್ಕಂಥ 565 ದೇಶೀಯ ಸಂಸ್ಥಾನಗಳು ಭಾರತದ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತಕ್ಕಂಥ ಒಂದು ಒಪ್ಪಂದ ಪತ್ರದ ಮೂಲಕ ಭಾರತದಲ್ಲಿ ವಿದೇಶಾಂಗ ವ್ಯವಹಾರ, ರಕ್ಷಣೆ, ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತವೆ. ಈ ಸೇರ್ಪಡೆ ಆದದ್ದಕ್ಕೆ ಕಾರಣ ಯಾರಿರ್ತಾರೆ, ಅಲ್ಲಿ ಅರಸರಿರ್ತಾರೆ. ಆ ಅರಸರಿಗೆ ಅವರ ಉನ್ನತ ಸ್ಥಾನಮಾನ ಆಗಿರ್ಬೋದು, ಅವರ ಹಕ್ಕು ಸವಲತ್ತುಗಳಿಗೆ ರಕ್ಷಣೆಯನ್ನ ಕೊಡ್ತೀವಿ ಅಂತೇಳಿ ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದು ಅವರಿಗೆ ರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ ಅದರ ಬದಲಿಗೆ ಅವ್ರಿಗೆ ಹೇಳುತ್ತೆ. ಇದು ಸ್ವತಂತ್ರ ಪೂರ್ವದಲ್ಲಿ, ಇನ್ನೂ ದೇಶೀಯ ಸಂಸ್ಥಾನಗಳ ಏಕೀಕರಣ ಆರಂಭ ಆಗಿಲ್ಲ. ಇದು ಸ್ವತಂತ್ರ ಪೂರ್ವದಲ್ಲಿ ಏನೇನ್ ಆಯ್ತು ಅನ್ನೋದು ಇದು ಬೇಸಿಕ್ ಆಗಿರುತ್ತೆ. ದೇಶೀಯ ಸಂಸ್ಥಾನಗಳ ಏಕೀಕರಣ ಯಾವ ರೀತಿ ಆಯ್ತು ಅಥವಾ ಪ್ರಾಂತ್ಯಗಳ ಏಕೀಕರಣ ಯಾವ ರೀತಿ ಆಯ್ತು ಅಂತೇಳಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಾಂತ್ಯಗಳ ಏಕೀಕರಣ ಯಾವ ರೀತಿ ಆಯ್ತು ಅಂತೇಳಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಾಂತ್ಯಗಳ ಏಕೀಕರಣ ಯಾವ ರೀತಿ ಆಯ್ತು ಅಂತ ನಾವು ನೋಡ್ತಾ ಹೋದ್ರೆ ಈಗ ನೆಕ್ಸ್ಟ್ ಬರುತ್ತೆ ನೋಡಿ. ಪ್ರಾಂತ್ಯಗಳ ಏಕೀಕರಣ ಯಾವ ರೀತಿ ಆಯ್ತು ಅಂತ ನಾವು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಬರೆಸ್ತಕ್ಕಂಥ ಈ ನೋಟ್ಸ್ ನ ನೀವು ನೀಟಾಗಿ ನೋಟ್ಸ್ ಮಾಡ್ತಾ ಹೋದ್ರೆ ಇಷ್ಟೇ ಪಾಯಿಂಟ್ಸ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಅಂದ್ರೆ ದೇಶೀಯ ಸಂಸ್ಥಾನಗಳ ಏಕೀಕರಣ ಅಂತೇಳಿ 10 ಅಂಕಕ್ಕೆ ಕ್ವಶನ್ ಕೇಳುವಂತ ಸಾಧ್ಯತೆ ಇರುತ್ತೆ. ನಾನು ಬರೆಸ್ತಕ್ಕಂಥ ಪಾಯಿಂಟ್ಸ್ ನ ನೀವು ನೀಟಾಗಿ ಬರೆದ್ರೆ 10ಕ್ಕೆ ಸಿಗುತ್ತೆ. ಈಗ ಪಟೇಲ್ ಸ್ಕೀಮ್ ಅಂತ ಒಂದು ಹೇಳ್ತೀನಿ, ಈಗ ಅದು 5 ಅಂಕಕ್ಕೆ ಕೇಳುವಂತ ಸಾಧ್ಯತೆ ಇರುತ್ತೆ. ನಾನು ಬರೆಸಿದಂತ ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ 5ಕ್ಕೆ 5 ಅಂಕ ಸಿಗುವಂತದ್ದು. ಜೊತೆಗೆ ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರ ವಿಲೀನ ಅಂತ ಸಿಗುತ್ತೆ, ಅದು ಕೂಡ ಇದೇ ತರಗತಿಯಲ್ಲಿ ಬರುತ್ತೆ. ಅದಕ್ಕೂ ಕೂಡ 5 ಅಂಕ ಸಿಗುವಂತದ್ದು, ಅದನ್ನು ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ 1 ಅಂಕದ 2 ಕ್ವಶನ್ ನ ಕೇಳ್ತಾರೆ. ಅದಕ್ಕೋಸ್ಕರ ಈ ಪಟೇಲ್ ಸ್ಕೀಮ್ ಯಾವ ರೀತಿ ಇತ್ತು, ಜುನಾಗಢ, ಹೈದರಾಬಾದ್ ಯಾವ ರೀತಿ ವಿಲೀನ ಆಯ್ತು ಅನ್ನೋದನ್ನ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಇಷ್ಟು ದೇಶೀಯ ಸಂಸ್ಥಾನಗಳ ಏಕೀಕರಣ ಯಾವ ರೀತಿ ಅಂತ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಭಾರತದ ಪ್ರಾಂತ್ಯಗಳನ್ನು ಮೂರು ಹಂತ ಅಂತ ಕರಿತೀವಿ ನಾವು. 3 ಹಂತದಲ್ಲಿ ಭಾರತದ
ಒಕ್ಕೂಟದಲ್ಲಿ ವಿಲೀನ ಮಾಡಲಾಯಿತು. ಇದನ್ನ ನಾವು ಏನಂತ ಕರಿತೀವಿ? ಪಟೇಲ್ ಸ್ಕೀಮ್ ಅಂತ ಕರಿತೀವಿ ನಾವು. ಅಂದ್ರೆ ಭಾರತದ ಭೌಗೋಳಿಕ ಪ್ರದೇಶಗಳನ್ನ, ಭಾರತದಲ್ಲಿರ್ತಕ್ಕಂಥ ಪ್ರಾಂತ್ಯಗಳನ್ನ 3 ಹಂತಗಳ ಮೂಲಕ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ವಿಲೀನ ಮಾಡಲಾಗುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ? ಪಟೇಲ್ ಸ್ಕೀಮ್ ಅಂತ ಕರಿತೀವಿ. ಪಟೇಲ್ ಸ್ಕೀಮ್ ಅಂದ್ರೆ 5 ಅಂಕಕ್ಕೆ ಕೇಳ್ತಾರೆ. 5 ಅಂಕದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕ್ವಶನ್ ಆಗಿರುತ್ತೆ. ಪಟೇಲ್ ಸ್ಕೀಮ್ ಅಂದ್ರೆ ಏನಂತ ಕೇಳ್ತಾರೆ. ಪಟೇಲ್ ಸ್ಕೀಮ್ ಅಂದ್ರೆ ಏನಂದ್ರೆ ಇದೇ ಪಟೇಲ್ ಸ್ಕೀಮ್. ಭಾರತದ ಪ್ರಾಂತ್ಯಗಳನ್ನ 3 ಹಂತಗಳಲ್ಲಿ ಭಾರತದ ಒಕ್ಕೂಟದಲ್ಲಿ ವಿಲೀನ ಮಾಡಲಾಯಿತು. ಅದನ್ನ ನಾವು ಪಟೇಲ್ ಸ್ಕೀಮ್ ಅಂತ ಕರಿತೀವಿ. ಯಾವ ರೀತಿ ಆ 3 ಹಂತಗಳನ್ನ ಅಂತ ನಾವು ನೋಡ್ತಾ ಹೋದ್ರೆ 3 ಹಂತಗಳು ಅಂದ್ರೆ ಒಂದನೇದು ಬರುತ್ತೆ ಸಣ್ಣ ರಾಜ್ಯಗಳನ್ನ ದೊಡ್ಡ ಪ್ರಾಂತ್ಯಗಳೊಂದಿಗೆ, ಸಣ್ಣ ರಾಜ್ಯಗಳನ್ನ ಅವುಗಳಿಗೆ ಹೊಂದಿಕೊಂಡ ಪ್ರಾಂತ್ಯಗಳೊಂದಿಗೆ ಅವುಗಳಿಗೆ ಹೊಂದಿಕೊಂಡ ಪ್ರಾಂತ್ಯಗಳೊಂದಿಗೆ ವಿಲೀನ ಅಂತ ಬರುತ್ತೆ. ವಿಲೀನ ಅಂದ್ರೆ ನೋಡಿ ಇದು ಒಂದು ದೊಡ್ಡ ಪ್ರಾಂತ್ಯ ಇರುತ್ತೆ, ಹೌದಾ? ಇಲ್ಲೊಂದು ಸಣ್ಣ ರಾಜ್ಯ ಇರುತ್ತೆ, ಇಲ್ಲೊಂದು ಸಣ್ಣ ರಾಜ್ಯ, ಇದೊಂದು ಸಣ್ಣ ರಾಜ್ಯ ಇರುತ್ತೆ. ಈ ಪ್ರಾಂತ್ಯ ದೊಡ್ಡ ಪ್ರಾಂತ್ಯ ಇರುತ್ತೆ. ಈ ಸಣ್ಣ ರಾಜ್ಯಗಳನ್ನ ಸೇರಿಸಿ ಇದೊಂದು ದೊಡ್ಡ ಪ್ರಾಂತ್ಯವನ್ನಾಗಿ ಮಾಡಿಬಿಡೋದು. ಈ ಎಲ್ಲಾ ಸಣ್ಣ ಪುಟ್ಟ ರಾಜ್ಯಗಳನ್ನ ಸೇರಿಸಿ ಈ ಪ್ರಾಂತ್ಯದೊಂದಿಗೆ ಸೇರಿಸಿ ದೊಡ್ಡ ಪ್ರಾಂತ್ಯವನ್ನ ಮಾಡಿಬಿಡುದು. ಇದು ಸಣ್ಣ ರಾಜ್ಯಗಳನ್ನ ಅವುಗಳಿಗೆ ಹೊಂದಿಕೊಂಡಂತ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡುವಂತದ್ದು. ಹಾಗಾದ್ರೆ ಯಾವ ರೀತಿ ಮಾಡಿದ್ರು ನೋಡಿ. ಹೀಗೆ 216 ಪ್ರಾಂತ್ಯಗಳನ್ನ ವಿಲೀನ ಮಾಡಿದ್ರು. 216 ಪ್ರಾಂತ್ಯಗಳನ್ನ ಅಥವಾ ರಾಜ್ಯಗಳನ್ನ 216 ರಾಜ್ಯಗಳನ್ನ ಪ್ರಾಂತ್ಯಗಳೊಂದಿಗೆ 216 ರಾಜ್ಯಗಳನ್ನ ಪ್ರಾಂತ್ಯದೊಂದಿಗೆ ವಿಲೀನ ಮಾಡಲಾಯಿತು. ವಿಲೀನ ಮಾಡಿದ್ರು. ಎಷ್ಟು? 216. ಯಾವ್ಯಾವ್ದಕ್ಕಂದ್ರೆ ಒರಿಸ್ಸಾ ಅಂತ ಬರುತ್ತೆ. ಒರಿಸ್ಸಾ ರಾಜ್ಯಕ್ಕೆ ಸುಮಾರು 24 ರಾಜ್ಯಗಳು. ಒರಿಸ್ಸಾ ಪ್ರಾಂತ್ಯಕ್ಕೆ 24 ರಾಜ್ಯಗಳನ್ನ ವಿಲೀನ ಮಾಡಿದ್ರು. ರಾಜ್ಯಗಳ ವಿಲೀನ. ಮತ್ತು ನೋಡಿ, ಒರಿಸ್ಸಾ ಪ್ರಾಂತ್ಯಕ್ಕೆ 24 ರಾಜ್ಯಗಳು, ಸೆಂಟ್ರಲ್ ಪ್ರಾವಿನ್ಸಿನೊಂದಿಗೆ 14 ರಾಜ್ಯಗಳು. ಸೆಂಟ್ರಲ್ ಅಂತ ಬರುತ್ತೆ. ಸೆಂಟ್ರಲ್ ಪ್ರಾವಿನ್ಸ್ ಅಂತ ಬರುತ್ತೆ. ಸೆಂಟ್ರಲ್ ಪ್ರಾವಿನ್ಸ್ನೊಂದಿಗೆ 14 ರಾಜ್ಯಗಳು ಬರುತ್ತೆ. 14 ರಾಜ್ಯಗಳನ್ನ ವಿಲೀನ ಮಾಡಿದ್ರು. ಜೊತೆಗೆ ನಮಗೆ ಮದರಸನೊಂದಿಗೆ ಪುದುಕೊಟ್ಟ ಅಂತಕ್ಕಂಥದ್ದು. ಮದರಸನೊಂದಿಗೆ ಪುದುಕೊಟ್ಟ ಅಂತಕ್ಕಂಥದ್ದು ಒಂದನ ಪ್ರದೇಶನ ವಿಲೀನ ಮಾಡಿದ್ರು. ಇದು ಒಂದೇ ವಿಲೀನ ಕ್ರಿಯೆ. ಇವುಗಳನ್ನ ಭಾಗ ಬಿ ಯಲ್ಲಿ ಸೇರಿಸ್ತಾರೆ. ಅಂದ್ರೆ ನೋಡಿ, ಸಣ್ಣ ಪುಟ್ಟ ರಾಜ್ಯಗಳನ್ನ ಯಾವುದೋ ಅವಕ್ಕೆ ಹೊಂದಿಕೊಂಡಂತ ದೊಡ್ಡ ಪ್ರಾಂತ್ಯಗಳಿಗೆ ವಿಲೀನ ಮಾಡುವಂತದ್ದು ಒಂದು ಕ್ರಿಯೆ ಆಗುತ್ತೆ. ಒಂದೇ ವಿಧಾನ ಇದು. ಯಾವ ರೀತಿ ಅಂದ್ರೆ ಆ ರೀತಿಯಾಗಿ 216 ರಾಜ್ಯಗಳನ್ನ ಪ್ರಾಂತ್ಯದೊಂದಿಗೆ ವಿಲೀನ ಮಾಡಲಾಯಿತು. ಉದಾಹರಣೆ ಹೇಳೋದಾದ್ರೆ ಒರಿಸ್ಸಾದೊಂದಿಗೆ 24 ರಾಜ್ಯಗಳನ್ನ ವಿಲೀನ ಮಾಡಲಾಗಿತ್ತು. ಸೆಂಟ್ರಲ್ ಪ್ರಾವಿನ್ಸ್ನೊಂದಿಗೆ 14 ರಾಜ್ಯಗಳನ್ನ ವಿಲೀನ ಮಾಡಲಾಯಿತು. ಜೊತೆಗೆ ಮದರಸನೊಂದಿಗೆ ಪುದುಕೊಟ್ಟ ಅಂತಕ್ಕಂಥ ಒಂದು ಪ್ರದೇಶವನ್ನ ಅಥವಾ ರಾಜ್ಯವನ್ನ ವಿಲೀನ ಮಾಡಲಾಯಿತು. ಈ ಎಲ್ಲ ರಾಜ್ಯಗಳನ್ನ ಸಂವಿಧಾನದ ಭಾಗ ಬಿ ಯಲ್ಲಿ ಸೇರ್ಪಡೆ ಮಾಡಲಾಯಿತು. ಎಲ್ಲಿ? ಸಂವಿಧಾನದ ಭಾಗ ಬಿ ಯಲ್ಲಿ, ಭಾಗ ಬಿ ಅಂತ ಕರಿಬಹುದು ನಾವು. ಭಾಗ ಬಿ ಯಲ್ಲಿ ಸೇರ್ಪಡೆ ಇದನ್ನೇ ಮಾಡಿದ್ರು. ಸಂವಿಧಾನದ ಭಾಗ ಬಿ ಯಲ್ಲಿ ಸೇರ್ಪಡೆ ಮಾಡಿದ್ರು. ಇಷ್ಟು ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. 5 ಅಂಕಕ್ಕಾದ್ರೂ ಕೇಳ್ತಾರೆ, 10 ಅಂಕಕ್ಕಾದ್ರೂ ಕೇಳ್ತಾರೆ. ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು, ಯಾವ ರೀತಿ ಬರೀಬೇಕಂತ ಹೇಳಿ. ಇದನ್ನ ನೀವು ನೀಟಾಗಿ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಇಷ್ಟು ಮಾಡಲಾಯ್ತು. ಅಳಿಸ್ತೀನಿ ನೋಡಿ. ಇದು ಒಂದನೇ ವಿಧಾನ. 3 ರೀತಿ ಆಗುತ್ತಲ್ಲ, ಇದು ಒಂದನೇ ಹಂತ ಆಯ್ತು. ಎರಡನೇ ಹಂತ ಯಾವ ರೀತಿ ಆಯ್ತು ಅಂತ ನಾವು ನೋಡ್ತಾ ಹೋಗೋಣ. ಎರಡನೇ ಹಂತ ಯಾವ ರೀತಿ ಆಯ್ತು ಅಂದ್ರೆ ಸಣ್ಣ ರಾಜ್ಯಗಳನ್ನು ಸೇರಿಸಿ ದೊಡ್ಡ ರಾಜ್ಯ ರಚಿಸುವುದು. ನೋಡಿ, ಆವಾಗ ಏನ್ ಮಾಡಿದ್ರು, ಇದನ್ನ ಬರೆದು ಬಿಡ್ತೀನಿ ನೋಡಿ. ಎರಡನೇ ಹಂತ ಅದು ಒಂದನೇ ಹಂತ, ಇದು ಎರಡನೇ ಹಂತ. ಒಂದನೇ ಹಂತ ಹೊಂದಿಕೊಂಡಂತ ಪ್ರಾಂತ್ಯಗಳೊಂದಿಗೆ ಸಣ್ಣ ರಾಜ್ಯಗಳನ್ನ ಕೂಡಿಸಿಬಿಡುದು. ಅಂದ್ರೆ ಸಣ್ಣ ರಾಜ್ಯಗಳನ್ನ ಅವುಗಳಿಗೆ ಹೊಂದಿಕೊಂಡಂತ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡುವುದು ಒಂದನೇ ಹಂತ. ಎರಡನೇ ಹಂತ ಚಿಕ್ಕ ರಾಜ್ಯಗಳನ್ನ ಅಥವಾ ಸಣ್ಣ ರಾಜ್ಯಗಳನ್ನ ದೊಡ್ಡ ರಾಜ್ಯವನ್ನಾಗಿ ಅಥವಾ ದೊಡ್ಡ ರಾಜ್ಯವನ್ನಾಗಿ ಮಾಡೋದು. ಸಣ್ಣ ರಾಜ್ಯಗಳನ್ನ ಸೇರಿಸಿ ದೊಡ್ಡ ರಾಜ್ಯ ರಚಿಸುವುದು.
ಇದೇನು ಎರಡನೇ ವೃತ್ತಿ ಯಾವ ರೀತಿ ಇರುತ್ತೆ ಅಂದ್ರೆ ಸಣ್ಣ ಸಣ್ಣ ರಾಜ್ಯಗಳನ್ನು ಸೇರಿಸಿ ದೊಡ್ಡ ರಾಜ್ಯ ರಚಿಸುವುದು. ಅಂದ್ರೆ ಇದು ಒಂದು ರಾಜ್ಯ, ಇದೊಂದು ರಾಜ್ಯ, ಇದೊಂದು ರಾಜ್ಯ, ಈ ತರ ಸಣ್ಣ ಪುಟ್ಟ ರಾಜ್ಯಗಳು ಇರ್ತವೆ. ಹೌದಾ, ಇಲ್ಲಿ ಯಾವ ದೊಡ್ಡ ರಾಜ್ಯಗಳು ಇರುವುದಿಲ್ಲ, ಸಣ್ಣ ಪುಟ್ಟ ರಾಜ್ಯ ಇರ್ತದೆ. ಎಲ್ಲ ರಾಜ್ಯಗಳನ್ನ ಸೇರಿಸಿ ಒಂದು ದೊಡ್ಡದಾದಂತ ರಾಜ್ಯವನ್ನ ರಚನೆ ಮಾಡುದು. ಇದು ಎರಡನೇ ವಿಧಾನ. ಪ್ರಾಂತ್ಯಗಳ ಏಕೀಕರಣ ಯಾವ ರೀತಿ ಅಂದ್ರೆ ಒಂದು ಸಣ್ಣ ಸಣ್ಣ ರಾಜ್ಯಗಳನ್ನು ಸೇರಿಸಿ ಎಲ್ಲ ದೊಡ್ಡ ರಾಜ್ಯಗಳನ್ನ ಮಾಡುವುದು. ಇದು ಎರಡನೇ ವಿಧಾನ ಆಗಿರುತ್ತೆ. ಈ ರೀತಿ ಯಾವ ರೀತಿ ಮಾಡಿದ್ರೆ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ರಾಜ್ಯರು ಅಂದ್ರೆ ಈ ಸಣ್ಣ ಪುಟ್ಟ ರಾಜ್ಯರು ಇರ್ತಾರಲ್ಲ, ಇದೊಂದು ಸಣ್ಣ ರಾಜ್ಯ, ಇದಕ್ಕೊಬ್ಬ ರಾಜ್ಯ ಇರ್ತಾನೆ, ಇದಕ್ಕೊಬ್ಬ ರಾಜ್ಯ, ಇದಕ್ಕೊಬ್ಬ ರಾಜ್ಯ, ಇದಕ್ಕೊಬ್ಬ ರಾಜ್ಯ, ಇದಕ್ಕೊಬ್ಬ ರಾಜ್ಯ ಇರ್ತಾನಲ್ಲ, ಈ ಎಲ್ಲ ಸಣ್ಣ ಪುಟ್ಟ ರಾಜ್ಯಗಳನ್ನ ಸೇರಿಸಿ ಒಂದು ದೊಡ್ಡ ರಾಜ್ಯವನ್ನಾಗಿ ಮಾಡಿ ಇದರಲ್ಲಿ ಒಬ್ಬ ಮುಖ್ಯಸ್ಥನನ್ನ, ಇದರಲ್ಲಿ ಪ್ರಮುಖನಾದ ಒಬ್ಬ ವ್ಯಕ್ತಿಯನ್ನ ಇದರ ಮುಖ್ಯಸ್ಥನನ್ನಾಗಿ ಮಾಡುದು. ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಸಣ್ಣ ರಾಜ್ಯಗಳ ಪ್ರಮುಖ ವ್ಯಕ್ತಿಯನ್ನ, ಸಣ್ಣ ರಾಜ್ಯದ ಪ್ರಮುಖ ವ್ಯಕ್ತಿಯನ್ನ ಮುಖ್ಯಸ್ಥನನ್ನಾಗಿ ಮಾಡುವುದು. ಪ್ರಮುಖ ವ್ಯಕ್ತಿಯನ್ನ ಮುಖ್ಯಸ್ಥನನ್ನಾಗಿ ಮಾಡುವುದು. ಇದರ ಉದ್ದೇಶ ಮಾಡುವುದು. ಎರಡನೇದಾಗಿ ಏನ್ ಮಾಡುದು, ಇಲ್ಲಿ ಯಾವ್ದು ಎಕ್ಸಾಂಪಲ್ ನಾವು ನೋಡ್ತಾ ಹೋದ್ರೆ ಸೌರಾಷ್ಟ್ರ, ಪಾಟಿಯಾಲ, ಕೋರ್ಗ, ಸೌರಾಷ್ಟ್ರ, ಪಾಟಿಯಾಲ, ಪೂರ್ವ ಪಂಜಾಬ್ ಮತ್ತ ಯೂನಿಯನ್. ಅಂದ್ರೆ ನೋಡಿ, ಸೌರಾಷ್ಟ್ರ, ಪಾಟಿಯಾಲ, ಪೂರ್ವ ಪಂಜಾಬ್ ಅಂತ ಬರ್ತವೆ. ಮೂರು ಪೂರ್ವ ಪಂಜಾಬ್, ಇವನ್ನ ಮೂರನ್ನ ಕೂಡಿಸಿ ಒಂದು ಯೂನಿಯನ್ ಅಂತ ಕರೆದ್ರು. ಯೂನಿಯನ್ ಅಂದ್ರೆ ಏನು, ರಾಜ್ಯ ಅಂದಂಗೆ. ಯೂನಿಯನ್ ಅಂದ್ರೆ ರಾಜ್ಯ ಅಂತ ಅರ್ಥ. ಯೂನಿಯನ್ ಅಂದ್ರೆ ಏನು, ರಾಜ್ಯ ಅಂತ ಅರ್ಥ ಕೊಡುತ್ತೆ. ನೋಡಿ, ಸೌರಾಷ್ಟ್ರ, ಪಾಟಿಯಾಲ, ಪೂರ್ವ ಪಂಜಾಬ್. ನೋಡಿ, ಭಾರತವನ್ನ ಮ್ಯಾಪ್ ತೆಗೆದ್ರೆ ನಾವು, ಭಾರತ ಮ್ಯಾಪ್ ಇಷ್ಟು ತೆಗೆದ್ರೆ, ಹೌದಾ, ಇಷ್ಟು ನಾವು ಭಾರತ ಮ್ಯಾಪ್ ತೆಗೆದ್ರೆ ಈ ಸೌರಾಷ್ಟ್ರ, ಪೂರ್ವ ಪಂಜಾಬ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಗುಜರಾತ್ ಬರ್ತದ, ಇಲ್ಲಿ ಪಾಟಿಯಾಲ, ಇಲ್ಲಿ ಪೂರ್ವ ಪಂಜಾಬ್. ಇವೆಲ್ಲವನ್ನ ಕೂಡಿಸಿ ಒಂದು ದೊಡ್ಡ ರಾಜ್ಯವನ್ನಾಗಿ ಮಾಡಿದ್ರು. ಇದು ಎರಡನೇ ಹಂತದಲ್ಲಿ ಸಣ್ಣ ಸಣ್ಣ ರಾಜ್ಯಗಳನ್ನು ಕೂಡಿಸಿ ದೊಡ್ಡ ರಾಜ್ಯವನ್ನ ರಚಿಸುವಂತದ್ದು ಎರಡನೇ ಹಂತ. ಇದಕ್ಕೆ ಉದಾಹರಣೆ ಸೌರಾಷ್ಟ್ರ, ಪಾಟಿಯಾಲ, ಪೂರ್ವ ಪಂಜಾಬ್ ಕೂಡಿಸಿ ಒಂದು ಯೂನಿಯನ್ ಅಂದ್ರೆ ಒಂದು ರಾಜ್ಯ ಅಂತ ಅರ್ಥ ಕೊಡುತ್ತೆ. ಇದು ಎರಡನೇ ರೀತಿ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಎರಡನೇ ಭಾಗ. ಅಂದ್ರೆ ಎರಡನೇ ಹಂತದಲ್ಲಿ ಈ ರೀತಿ ಏಕೀಕರಣ ಆಯಿತು. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದನ್ನು ನೋಟ್ ಮಾಡ್ಕೊಂಡಿದ್ದೀರಿ ಅನ್ಕೋತೀನಿ. ನೆಕ್ಸ್ಟ್ ಬರುತ್ತೆ ಮೂರನೇ ಹಂತ ಬರುತ್ತೆ. ಮೂರನೇ ಹಂತ ಯಾವ ರೀತಿ ಆಯ್ತು ಅಂತ ನಾವು ನೋಡ್ಕೋಣ. ಮೂರನೇ ಹಂತ ವಿಡಿಯೋ ನೋಡುವವರು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರಿ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿದ್ರೆ ನಮಗೂ ಇನ್ನೂ ಹೆಲ್ಪ್ ಆಗುತ್ತೆ. ಚೀಫ್ ಕಮಿಷನರ್ ಪ್ರಾಂತ್ಯಗಳ ಏಕೀಕರಣ ಅಂತ ಬರುತ್ತೆ. ಚೀಫ್ ಕಮಿಷನರ್ ಪ್ರಾಂತ್ಯಗಳ ಏಕೀಕರಣ ಮೂರನೇ ಹಂತ ಇದು. ಚೀಫ್ ಕಮಿಷನರ್ ಅಂತ ಬರುತ್ತೆ. ಚೀಫ್ ಕಮಿಷನರ್ ಪ್ರಾಂತ್ಯಗಳ ಏಕೀಕರಣ. ಚೀಫ್ ಕಮಿಷನರ್ಗಳ ಪ್ರಾಂತ್ಯಗಳ ಏಕೀಕರಣ. ಒಂದನೇದಾಗಿ ಹೇಳ್ಬಿಡ್ತೀನಿ, ಚೀಫ್ ಕಮಿಷನರ್ ಅಂದ್ರೆ ಏನು. ಚೀಫ್ ಕಮಿಷನರ್ ಅಂದ್ರೆ ಬ್ರಿಟಿಷರ ಪ್ರಾಂತ್ಯಗಳ ಸಣ್ಣ ಘಟಕಗಳು, ಅಂದ್ರೆ ಬ್ರಿಟಿಷರ ಆಡಳಿತದ ಸಣ್ಣ ಘಟಕಗಳನ್ನ ಚೀಫ್ ಕಮಿಷನರ್ ಅಂತ ಕರೀತಾರೆ. ಬ್ರಿಟಿಷರ ಆಡಳಿತದ ಸಣ್ಣ ಘಟಕಗಳನ್ನ ಚೀಫ್ ಕಮಿಷನರ್ ಅಂತ ಕರೀತಾರೆ. ಇವರ ಆಡಳಿತದ ದೊಡ್ಡ ಘಟಕ ಯಾವುದಂದ್ರೆ ಪ್ರಾಂತ್ಯಗಳು ಇವರ ಆಡಳಿತದ ದೊಡ್ಡ ಘಟಕಗಳಾಗಿದ್ದು, ಚೀಫ್ ಕಮಿಷನರ್ ಅಂತಕ್ಕಂಥವು ಬ್ರಿಟಿಷರ ಆಡಳಿತದ ಸಣ್ಣ ಘಟಕಗಳಾಗಿದ್ದು ಈ ಚೀಫ್ ಕಮಿಷನರ್ ಇಂಥ ಸಣ್ಣ ಪ್ರಾಂತ್ಯಗಳ ಏಕೀಕರಣ ಮಾಡ್ತಾ ಇದ್ರು. ಯಾವ ರೀತಿ ಮಾಡ್ತಾ ಇದ್ರು, ಸಣ್ಣ ಪುಟ್ಟ ಅಂತ ಕರಿತೀವಿ ನಾವು. ಸಣ್ಣ ಪುಟ್ಟ ಅಥವಾ ಸಣ್ಣ ಮತ್ತು ಹಿಂದುಳಿದ ಅಥವಾ ಸಣ್ಣ ಪುಟ್ಟ ಅಂತ ಕರಿತೀವಿ. ಹಿಂದುಳಿದ ಸುಮಾರು 61 ರಾಜ್ಯಗಳನ್ನು ಸೇರಿಸಿ ರಾಜ್ಯಗಳನ್ನ ಸೇರಿಸಲಾಯಿತು. 61 ರಾಜ್ಯಗಳನ್ನು ಸೇರಿಸಿ ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪರಿವರ್ತಿಸುವುದು. ಅಂದ್ರೆ ಸುಮಾರು 61 ಚಿಕ್ಕ ಪುಟ್ಟ ಅಥವಾ ಸಣ್ಣ ಮತ್ತು ಹಿಂದುಳಿದ ರಾಜ್ಯಗಳನ್ನು ಸೇರಿಸಿ, ನೋಡಿ, ಸಣ್ಣ ಮತ್ತು ಹಿಂದುಳಿದ 61 ರಾಜ್ಯಗಳನ್ನು ಸೇರಿಸಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡುವುದು. ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪರಿವರ್ತಿಸಿ ಆಮೇಲೆ ಇದನ್ನೊಂದು ರಾಜ್ಯವನ್ನಾಗಿ ಮಾಡುವುದು. ನಂತರ ಏನ್ ಮಾಡುದು, ಒಂದು ರಾಜ್ಯವನ್ನಾಗಿ ಮಾಡುವುದು. ರಾಜ್ಯವನ್ನಾಗಿ ಮಾಡುವುದು.
ಯಾವ ರೀತಿ ಸಣ್ಣ ಪುಟ್ಟ ಹಿಂದುಳಿದ 61 ರಾಜ್ಯಗಳನ್ನ ಸೇರಿಸಿ ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪರಿವರ್ತಿಸಿ ನಂತರ ಒಂದು ರಾಜ್ಯವನ್ನಾಗಿ ಮಾಡುವುದು, ಇದು ಚೀಫ್ ಕಮಿಷನರ್ ಪ್ರಾಂತ್ಯಗಳ ಏಕೀಕರಣ ಅಂತ ಕರಿತೀವಿ. ಉದಾಹರಣೆ ಹೇಳೋದಾದ್ರೆ ಹಿಮಾಚಲ ಪ್ರದೇಶ ಇರ್ಬೋದು, ಕೂರ್ಗ ಇರ್ಬೋದು, ದೆಹಲಿ ಇರ್ಬೋದು, ಅಜ್ಮೀರ್ ಇರ್ಬೋದು, ಮೇವಾಡ್ ಇರ್ಬೋದು, ಇವು ಚೀಫ್ ಕಮಿಷನರ್ ಪ್ರದೇಶ ಅಂತ ಕರಿತೀವಿ ನಾವು. ಉದಾಹರಣೆಗೆ ಅಜ್ಮೀರ್, ದೆಹಲಿ, ಕೂರ್ಗ ಅಂದ್ರೆ ಈಗಿನ ನಮ್ಮ ಕೊಡಗು ಅದೆಯಲ್ಲ ಅದಕ್ಕೆ ಕೂರ್ಗ ಅಂತ ಕರಿತೀವಿ ನಾವು. ಕೂರ್ಗ, ಹಿಮಾಚಲ ಪ್ರದೇಶ್, ಮತ್ತೆ ಕೋಚ್ ಅಂತ ಬರುತ್ತೆ, ಕೋಚ್ ಮತ್ತು ಬಿಹಾರ್ ಅಂತ ಕರಿತೀವಿ ನಾವು. ಕೋಚ್ ಮತ್ತು ಬಿಹಾರ್ ಅಂತ ಕರಿತೀವಿ. ಇವು ಚೀಫ್ ಕಮಿಷನರ್ ಪ್ರದೇಶಗಳು. ಉದಾಹರಣೆವು ಚೀಫ್ ಕಮಿಷನರ್ ಪ್ರದೇಶಗಳು. ಇವೆಲ್ಲ ಸಣ್ಣ ಪುಟ್ಟ 61 ರಾಜ್ಯಗಳನ್ನು ಸೇರಿಸಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಆಮೇಲೆ ಒಂದು ರಾಜ್ಯವನ್ನಾಗಿ ಮಾಡಲಾಯಿತು. ಈ ರೀತಿ 3 ಹಂತದಲ್ಲಿ ಪಟೇಲ್ ಸ್ಕೀಮ್ ಅಂತ ಕರಿತೀವಿ, ಅಥವಾ ಈ ರೀತಿ 3 ಹಂತದಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಅಥವಾ ಪ್ರಾಂತ್ಯಗಳ ಏಕೀಕರಣ ಆಯಿತು. ದೇಶೀಯ ಸಂಸ್ಥಾನಗಳ ಏಕೀಕರಣ ಅಂದ್ರೆ ಸ್ಟಾರ್ಟ್ ಇಂದ ಹಿಡ್ಕೊಂಡು ಇದನ್ನು ಬರಿಬೇಕು, ಮುಂದೆ ಜುನಾಗಢ, ಹೈದರಾಬಾದ್, ಕಾಶ್ಮೀರ ಅದನ್ನು ಕೂಡ ಬರಿಬೇಕು. ದೇಶೀಯ ಸಂಸ್ಥಾನಗಳ ಏಕೀಕರಣ ಅಂತ 10 ಮಾರ್ಕ್ಸ್ ಕೇಳಿದ್ರೆ. ಪಟೇಲ್ ಸ್ಕೀಮ್ ಅಂತ ಕೇಳಿದ್ರೆ ಇದು 3 ಏನ್ ಹೇಳಿದ್ನಲ್ಲ, ಈ ಪಟೇಲ್ ಸ್ಕೀಮಿಗೆ ಈ 3 ಪಾಯಿಂಟ್ಸ್ ನೀವು ಹಾಕಿ ಇಷ್ಟು ಬರೆದ್ರೆ 5ಕ್ಕೆ 5 ಅಂಕ ಫಿಕ್ಸ್ ನಿಮಗೆ. ಕಟ್ಟಿಟ್ಟ ಬುತ್ತಿ ಅಂತ ಏನ್ ಹೇಳ್ತಾರೆ, ಈ ರೀತಿ ನಿಮ್ಗೆ 5ಕ್ಕೆ 5 ಅಂಕ ಸಿಗುವಂತದ್ದು ಈ ರೀತಿಯಾಗಿ ಸಿಗುತ್ತೆ ನಿಮಗೆ. ಪಟೇಲ್ ಸ್ಕೀಮ್ ಅಂತ ಕೇಳಿದ್ರೆ ಈ 3 ಅಂತ ಬರೆದ್ರೆ ನಿಮ್ಗೆ 5 ಅಂಕ ಕಂಪಲ್ಸರಿ ಆಗಿ ಅವ್ರು ಕೊಡ್ತಾರೆ. 3 ಪಾಯಿಂಟ್ಸ್ ಬರೆದು ನಾ ಇಲ್ಲಿ ಎಷ್ಟು ಪಾಯಿಂಟ್ಸ್ ನ ವಿವರಣೆ ಮಾಡಿ ಬರೆದಿದ್ದೆ ಅಷ್ಟು ಪಾಯಿಂಟ್ಸ್ ಅನ್ನ ಬರೀ ನಿಮ್ಗೆ 5ಕ್ಕೆ 5 ಅಂಕ ಕಂಪಲ್ಸರಿ ಆಗಿ ಅವ್ರು ಕೊಡ್ತಾರೆ. 5 ಅಂಕ ನಿಮ್ಮ ಜೇಬಲ್ಲಿ ಇದ್ದಾಗೆ. ಅದಕ್ಕೋಸ್ಕರ ಇದನ್ನ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಓದಕ್ಕಾಗುತ್ತೆ. ಯಾರಿಗೆ ನೋಟ್ಸ್ ಮಾಡೋಕ್ಕಾಗಲ್ಲ, ಕೆಳಗಡೆ ಒಂದು ನಂಬರ್ ಹೋಗ್ತಾ ಇದೆ, ಆ ನಂಬರ್ಗೆ ನನಗೆ ಹಾಯ್ ಅಂತ ವಾಟ್ಸ್ಆಪ್ಗೆ ಮೆಸೇಜ್ ಮಾಡಿ ಅವರಿಗೆ ನೋಟ್ಸ್ ಕೊಡುವಂತ ಮಾಡ್ತೀನಿ. ಅದಕ್ಕೆ ಪೇಡ್ ಇರುತ್ತೆ. ಯಾರಿಗೆ ನನಗೆ ಶಾನೆ ಇದ್ದೀನಿ, ನಾನು ನೋಟ್ಸ್ ಮಾಡ್ಕೊಂತೀನಿ ಅನ್ನೋರು ನೋಟ್ಸ್ ಮಾಡ್ಕೊಳ್ಳಿ. ಯಾರಿಗೆ ನನಗೆ ನೋಟ್ಸ್ ಮಾಡ್ಕೊಳಕ್ ಆಗಲ್ಲ ಅನ್ನೋರು ಕೆಳಗಡೆ ಕಾಣ್ತಕ್ಕಂಥ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಕೆಳಗಡೆ ಕಾಣ್ತಕ್ಕಂಥ ಒಂದು ನಂಬರ್ ಅಥವಾ ಈ ನಂಬರ್ಗೆ 9844016325 ಈ ನಂಬರ್ಗೆ ನೀವೇನಾದ್ರೂ ವಾಟ್ಸ್ಆಪ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಈ ನಂಬರ್ ಅಲ್ಲಿ ನಿಮಗೆ ನೋಟ್ಸ್ ಕಳಿಸುವಂತ ಕೆಲಸ ಮಾಡ್ತೀನಿ. ಎಷ್ಟು ರೂಪಾಯಿ ಅಂದ್ರೆ ಜಸ್ಟ್ 99 ರೂಪಾಯಿಗೆ ಪೊಲಿಟಿಕಲ್ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ. 99 ರೂಪಾಯಿ RS 99 ರೂಪಾಯಿಗೆ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ ನಿಮಗೆ. ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಜೊತೆಗೆ ಆನ್ಯುವಲ್ ಎಕ್ಸಾಮ್ 2025 ಆನ್ಯುವಲ್ ಎಕ್ಸಾಮ್ ವರೆಗೂ ನಿಮ್ಗೆ ಯಾವ ರೀತಿ ಬರಿಬೇಕು, ಮತ್ತೆ ಕ್ವಶನ್ ಪೇಪರ್ ಬಿಡಿಸೋದಾಗಿರ್ಬೋದು, ಮತ್ತೆ ಕೀ ಆನ್ಸರ್ ಯಾವ ರೀತಿ ಬರಿಬೇಕು, ಮತ್ತೆ ಯಾವ ರೀತಿ ಕ್ವಶನ್ ಪೇಪರ್ ಬಿಡಿಸಿದ್ರೆ 100ಕ್ಕೆ 100 ಮಾರ್ಕ್ಸ್ ತೆಗಿಬಹುದು, ಅಂದ್ರೆ 80ಕ್ಕೆ 80 ತೆಗಿಬಹುದು. ಜೊತೆಗೆ ಯಾವ ರೀತಿ PTQ ವಿವರಣೆ ಹಾಕೋದು ಕಂಪ್ಲೀಟ್ ಆಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಜಸ್ಟ್ 99 ರೂಪಾಯಿ. ಹೌದಾ? ನೆಕ್ಸ್ಟ್ ಹೇಳೋಣ, ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರಗಳ ವಿಲೀನ ಅಂತ ಬರುತ್ತೆ. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರಗಳ ವಿಲೀನ ಅಂತ ಬರುತ್ತೆ. ಅದನ್ನ ನಾವು ನೋಡ್ತಾ ಹೋಗೋಣ. ಜುನಾಗಢ, ಹೈದರಾಬಾದ್, ಕಾಶ್ಮೀರ ವಿಲೀನ. ಜುನಾಗಢ, ಹೈದರಾಬಾದ್, ಕಾಶ್ಮೀರ್ ವಿಲೀನ ಅಂತ ಬರುತ್ತೆ. ವಿಲೀನ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದನ್ನು ಕೂಡ 5 ಮಾರ್ಕ್ಸ್ ಕೇಳ್ತಾರೆ. 10 ಮಾರ್ಕ್ಸ್ ಕೇಳಿದ್ರೆ ಪಟೇಲ್ ಸ್ಕೀಮು ಬರೀಬೇಕು, ಇದನ್ನು ಬರೀಬೇಕು. 5 ಮಾರ್ಕ್ಸ್ ಏನಾದ್ರು ಇದನ್ನು ಕೇಳಿದ್ರೆ ನೀವು 5 ಮಾರ್ಕ್ಸ್ ಈ ನಾ ಬರೀತಕ್ಕಂಥ ಪಾಯಿಂಟ್ಸ್ ಎಲ್ಲ ಹಾಕಿ ಬರೆದ್ರೆ 5ಕ್ಕೆ 5 ಅಂಕ ಸಿಗುವಂತದ್ದು. ಯಾವ ರೀತಿ ಹೈದರಾಬಾದ್, ಜುನಾಗಢ ಮತ್ತು ಕಾಶ್ಮೀರ ವಿಲೀನ ಆಯ್ತು ಅಂತ ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ ನೋಡ್ಬಿಡೋಣ. ಜುನಾಗಢ ಅಂತ ಬರುತ್ತೆ. ಜುನಾಗಢ ಇದರಲ್ಲಿ ಇಂಪಾರ್ಟೆಂಟ್. ಜುನಾಗಢ ವಿಲೀನ ಅಂತ ಬರುತ್ತೆ. ಜುನಾಗಢ ವಿಲೀನ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ಭಾರತದ ಭೌಗೋಳಿಕ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಯಾವುದು? ಜುನಾಗಢ. ಇಲ್ಲಿಯ ನವಾಬ ಯಾರಾಗಿದ್ರು? ಮಹಬದ್ ಖಾನ್. ಮಹಬದ್ ಖಾನ್ ಆಗಿರ್ತಾನೆ. ಮಹಬದ್ ಖಾನ್ ಅಂತ ಕರಿತೀವಿ ನಾವು. ಮಹಬದ್ ಖಾನ್ ಇಲ್ಲಿಯ ನವಾಬ ಅಂದ್ರೆ ರಾಜ. ಸಿಂಪಲ್ ಆಗಿ ಹೇಳೋದಾದ್ರೆ ರಾಜ ಯಾರಿದ್ರು? ಮಹಬದ್ ಖಾನ್ ಇದ್ದ. ಇಲ್ಲಿ ನವಾಬ ಮೊಹಮ್ಮದ್ ಖಾನ್ ಆಗಿರ್ತಾನೆ. ಇವ ಏನ್ ಮಾಡ್ತಾನೆ? ಪಾಕಿಸ್ತಾನದೊಂದಿಗೆ ಸೇರಕ ಇಷ್ಟಪಡ್ತಿರ್ತಾನೆ. ಅಂದ್ರೆ ಈ ನವಾಬ ಏನ್ ಮಾಡ್ತಾನೆ? ಪಾಕಿಸ್ತಾನದೊಂದಿಗೆ ಸೇರೋದಕ್ಕೆ ಇಷ್ಟಪಡ್ತಿರ್ತಾನೆ. ಇಲ್ಲಿಯ ಪ್ರಜೆಗಳು ಭಾರತದೊಂದಿಗೆ ಸೇರೋದಕ್ಕೆ ಇಷ್ಟಪಡ್ತಾರೆ. ನವಾಬ ಪಾಕಿಸ್ತಾನದೊಂದಿಗೆ ಸೇರಕ್ಕೆ ಇಷ್ಟಪಡ್ತಾನೆ. ನವಾಬ ಪಾಕಿಸ್ತಾನಕ್ಕೆ ಸೇರೋದಕ್ಕೆ, ಪಾಕಿಸ್ತಾನ. ಹೌದಾ? ಪ್ರಜೆಗಳು ಏನ್ ಮಾಡ್ತಾರೆ? ಪ್ರಜೆಗಳು ಭಾರತಕ್ಕೆ ಸೇರೋದಕ್ಕೆ ಇಷ್ಟಪಡ್ತಾರೆ. ಈ ನವಾಬ ಪಾಕಿಸ್ತಾನಕ್ಕೆ ಸೇರ್ಬೇಕಂತಾನೆ, ಪ್ರಜೆಗಳು ಭಾರತಕ್ಕೆ ಸೇರ್ಬೇಕಂತಾರೆ. ಈ ನವಾಬ ಏನ್ ಮಾಡ್ತಾನೆ? ಇದು ಏನು ಜುನಾಗಢ ಅಂತಕ್ಕಂಥದ್ದು, ಈ ಜುನಾಗಢ ಅಂತಕ್ಕಂಥದ್ದು ಪಾಕಿಸ್ತಾನದೊಂದಿಗೆ ವಿಲೀನ ಆಯಿತು ಅಂತೇಳಿ ಘೋಷಣೆಯನ್ನ ಹೊರಡಿಸ್ಬಿಡ್ತಾನೆ. ಅಂದ್ರೆ ನಾವು ಪಾಕಿಸ್ತಾನದೊಂದಿಗೆ ಸೇರ್ತೀವಿ ಅಂತೇಳಿ ಈ ಮಹಬದ್ ಖಾನ್ ಘೋಷಣೆಯನ್ನು ಹೊರಡಿಸ್ತಾನೆ. ಅವಾಗ ಇಲ್ಲಿ ಅಂತ ಪ್ರಜೆಗಳು ಏನ್ ಮಾಡ್ತಾರೆ? ಇವನ ವಿರುದ್ಧ ಒಂದು ಸಿಡಿದೇಳ್ತಾರೆ, ಇವನ ವಿರುದ್ಧ ದಂಗೆ ಹೇಳ್ತಾರೆ. ಅವಾಗ ಭಯಭೀತನಾದ ಮಹಬದ್ ಖಾನ್ ನವಾಬ ಏನ್ ಮಾಡ್ತಾನೆ? ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ, ಪಾಕಿಸ್ತಾನಕ್ಕೆ ಓಡೋಗ್ಬಿಡ್ತಾನೆ.
ಆವಾಗ ಏನ್ ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಪ್ರಜೆಗಳ ಅಪೇಕ್ಷಣೆ ಮೇರೆಗೆ ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರಜೆಗಳ ಹಿತಾಸಕ್ತಿ ಮೇರೆಗೆ ಇಲ್ಲಿ ಎಲೆಕ್ಷನ್ ನಡೆಸ್ತಾರೆ. ಇಲ್ಲಿ ಎಲೆಕ್ಷನ್ ನಡೆಸಿ ಪಾಕಿಸ್ತಾನಕ್ಕೆ ಸೇರ್ಬೇಕು ಅಥವಾ ಭಾರತಕ್ಕೆ ಸೇರ್ಬೇಕು ಅಂತೇಳಿ ಎಲೆಕ್ಷನ್ ನಡೆಸಾಗ ಬಹುಮತ ಪಡೆದಂತ ಭಾರತದ ಪ್ರಜೆಗಳು ಅಂದ್ರೆ ಭಾರತಕ್ಕೆ ಸೇರ್ಬೇಕಂತ ಅಂತಕ್ಕಂಥ ಪ್ರಜೆಗಳು ಬಹಳ ಮತ ಹಾಕಿದ್ದರಿಂದ ಇದನ್ನ ಏನ್ ಮಾಡ್ತಾರೆ, ನಂತರ ಭಾರತಕ್ಕೆ ಸೇರ್ಪಡೆ ಮಾಡ್ತಾರೆ. ಪ್ರಜೆಗಳ ಮತಗಳ ಆಧಾರದ ಮೇಲೆ ಮತದ ಆಧಾರದ ಮೇಲೆ ಭಾರತಕ್ಕೆ ವಿಲೀನ ಮಾಡಲಾಗುತ್ತೆ. ಸಿಂಪಲ್ ಆಗಿಲ್ಲ ನೋಡಿ. ಜುನಾಗಢ ಅಂತಕ್ಕಂಥ ಒಂದು ಪ್ರದೇಶ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಇರುತ್ತೆ. ಈ ಭಾರತದಲ್ಲಿ ಭೌಗೋಳಿಕ ಪ್ರದೇಶದಲ್ಲಿರ್ತಕ್ಕಂಥ ಈ ಜುನಾಗಢನ ನವಾಬ ಯಾರಾಗಿರ್ತಾರೆ, ಮೊಹಮ್ಮದ್ ಖಾನ್ ಆಗಿರ್ತಾನೆ. ನವಾಬ ಯಾರು, ಮೊಹಮ್ಮದ್ ಖಾನ್ ಆಗಿರ್ತಾನೆ. ಇವ ಏನ್ ಮಾಡ್ತಾನೆ, ಪಾಕಿಸ್ತಾನಕ್ಕೆ ಸೇರ್ಬೇಕಂತ ಆಸೆ ಹೊಂದಿರ್ತಾನೆ. ಇಲ್ಲಿರ್ತಕ್ಕಂಥ ಪ್ರಜೆಗಳು ಭಾರತದ ಜೊತೆಗೆ ವಿಲೀನ ಆಗ್ಬೇಕು ಅಥವಾ ಭಾರತಕ್ಕೆ ಸೇರ್ಬೇಕು ಅಂತೇಳಿ ಆಸೆಯನ್ನು ಹೊಂದಿರ್ತಾರೆ. ಅವಾಗ ಮೊಹಮ್ಮದ್ ಖಾನ್ ಏನ್ ಮಾಡ್ತಾನೆ, ನಾವು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತ ಹೇಳ್ತಾನೆ, ಘೋಷಣೆಯನ್ನು ಹೊಡಿಸ್ತಾನೆ. ಆಗ ಇಲ್ಲಿರ್ತಕ್ಕಂಥ ಪ್ರಜೆಗಳು ಅವನ ವಿರುದ್ಧ ಸಿಡಿದೆದ್ದು ದಂಗೆ ಹೇಳ್ತಾರೆ. ಅವಾಗ ಮೊಹಮ್ಮದ್ ಖಾನ್ ಹೆದರಿ ಕಾಟ ಪಾಕಿಸ್ತಾನಕ್ಕೆ ಓಡಿ ಹೋಗ್ಬಿಡ್ತಾನೆ. ಹೆದರಿ ಪಾಕಿಸ್ತಾನಕ್ಕೆ ಓಡಿ ಹೋದ್ಮೇಲೆ ಭಾರತದ ಒಂದು ಚುನಾವಣೆ ನಡೆಸುತ್ತೆ, ನೀವು ಪಾಕಿಸ್ತಾನಕ್ಕೆ ಸೇರ್ಬೇಕು ಅಥವಾ ಭಾರತಕ್ಕೆ ಸೇರ್ತಿರೋ ಅಂತೇಳಿ ಒಂದು ಚುನಾವಣೆ ನಡೆಸಿದಾಗ ಜಾಸ್ತಿ ಜನ ನಾವು ಭಾರತಕ್ಕೆ ಸೇರ್ತೀವಿ ಅಂತೇಳಿ ಓಟನ್ನು ಹಾಕ್ತಾರೆ ಅಥವಾ ಮತ ಚಲಾವಣೆ ಮಾಡ್ತಾರೆ. ಅದರ ಆಧಾರ ಮೇಲೆ ಈ ಜುನಾಗಢನ ಎಲ್ಲಿಗೆ ಸೇರಿಸ್ತಾರೆ, ಗುಜರಾತ್ ಒಂದಿಗೆ ಸೇರಿಸ್ತಾರೆ. ಜುನಾಗಢನ ಗುಜರಾತ್ ರಾಜ್ಯದೊಂದಿಗೆ ಅಥವಾ ಈಗಿನ ಗುಜರಾತಕ್ಕೆ ನಾವು ಅವಾಗ ಏನಂತೀವಿ, ಸೌರಾಷ್ಟ್ರ ಈಗಿನ ಗುಜರಾತಕ್ಕೆ ನಾವೇನಂತೀವಿ ಸೌರಾಷ್ಟ್ರದೊಂದಿಗೆ ವಿಲೀನ ಮಾಡ್ತಾರೆ. ಸೌರಾಷ್ಟ್ರದೊಂದಿಗೆ ವಿಲೀನ ಎಲ್ಲಿರುತ್ತೆ, ಇದು ಸೌರಾಷ್ಟ್ರ, ಇದು ಜುನಾಗಢ. ಹೌದಾ, ಇದನ್ನ ಏನ್ ಮಾಡ್ತಾರೆ, ಈ ಸೌರಾಷ್ಟ್ರ ಅಥವಾ ಗುಜರಾತ್ ಅಂತ ಏನ್ ಕರಿತೀವಿ, ಸೌರಾಷ್ಟ್ರ, ಇದರೊಂದಿಗೆ ಇದನ್ನ ವಿಲೀನ ಮಾಡಿಬಿಡ್ತಾರೆ. ಯಾವಾಗ ಆ ಮೊಹಮ್ಮದ್ ಖಾನ್ ಯಾವಾಗ ಪಾಕಿಸ್ತಾನಕ್ಕೆ ಓಡೋಗ್ತಾನಲ್ಲ ಅವಾಗ. ಆಮೇಲೆ ಬರುತ್ತೆ ಕಾಶ್ಮೀರ ವಿಲೀನ ಅಂತ ಬರುತ್ತೆ, ಅಥವಾ ಹೈದರಾಬಾದ್ ವಿಲೀನ ಯಾವ ರೀತಿ ಆಯ್ತು ಅಂತ ನಾವು ನೋಡ್ಕೋಬಹುದು. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಹೇಳ್ಬೇಕು, ಅಥವಾ ಯಾವ ಸಬ್ಜೆಕ್ಟ್ ಅನ್ನ, ಬೇರೆ ಸಬ್ಜೆಕ್ಟ್ ಯಾವ್ದಾದ್ರು ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಬೇರೆ ಸಬ್ಜೆಕ್ಟ್ ಅನ್ನು ಕೂಡ ಹೇಳೋಣ. ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ನನ್ನ ಗ್ರೂಪಿಗೆ ಬಂದು ನೀವು ಮೆಸೇಜ್ ಮಾಡಬಹುದು. ಹೈದರಾಬಾದ್ ವಿಲೀನ ವಿಲೀನ ಅಂತ ಬರುತ್ತೆ. ವಿಲೀನ ಯಾವ ರೀತಿ, ಈ ಹೈದರಾಬಾದ್ ನೋಡಿ, ಜುನಾಗಢಲ್ಲಿ ನವಾಬ ಇದ್ದ, ಹೈದರಾಬಾದ್ ಅಲ್ಲಿ ನಿಜಾಮ ಇದ್ದ. ನಿಜಾಮ ಅಂತ ಬರ್ತಾನೆ. ಹೈದರಾಬಾದ್ ನಿಜಾಮ ಅಸಫ್ ಖಾನ್ ಅಂತ ಬರ್ತಾನೆ. ಅಸಫ್ ಉಸ್ಮಾನ್ ಅಲಿ ಖಾನ್, ಅಸದ್ ಉಸ್ಮಾನ್ ಅಲಿ ಖಾನ್. ಅಸದ್ ಉಸ್ಮಾನ್ ಅಲಿ ಖಾನ್ ಅಂತಕ್ಕಂಥವನು ಈ ಹೈದರಾಬಾದ್ ನಿಜಾಮ್ ಆಗಿರ್ತಾನೆ. ಈ ಹೈದರಾಬಾದ್ ಎಲ್ಲಿ ಬರುತ್ತೆ ಗೊತ್ತಾ, ಈ ಭಾರತ ಏನ್ ಬರುತ್ತೆ, ನಮ್ಮ ಕರ್ನಾಟಕ ಕೂಡ ಹೈದರಾಬಾದ್ ಸಂಸ್ಥಾನಕ್ಕೆ ಒಳಪಟ್ಟಿತ್ತು. ಇಲ್ಲಿ ಬರುತ್ತೆ ಹೈದರಾಬಾದ್. ನಮ್ಮ ಕರ್ನಾಟಕ, ಭಾರತ, ಆಂಧ್ರ ಇವೆಲ್ಲ ಕೂಡಿ ಇಲ್ಲಿ ಹೈದರಾಬಾದ್. ನಮ್ಮ ಕರ್ನಾಟಕ ಹಿಂಗೆ ಇರುತ್ತೆ ಅಲ್ಲ, ಇಲ್ಲಿ ಹೈದರಾಬಾದ್ ಅಲ್ಲಿ ನಮ್ಮ ರಾಜ್ಯದ 5 ಜಿಲ್ಲೆಗಳು ಹೈದರಾಬಾದ್ ಕರ್ನಾಟಕ ಸೇರಿವೆ, 5 ಜಿಲ್ಲೆಗಳು. ಹೌದಾ, ಅದಕ್ಕೋಸ್ಕರ ಹೈದರಾಬಾದ್ ನಿಜಾಮ ಇಲ್ಲಿ ಬರ್ತಿತ್ತು. ಭಾರತದ ಭೌಗೋಳಿಕ ದೃಷ್ಟಿಯಿಂದ ನೋಡಿದ್ರೆ ಇದು ನಮಗೆ ಧಕ್ಕೆ ಉಂಟು ಮಾಡ್ತಿತ್ತು. ಯಾಕಂದ್ರೆ ಭಾರತದ ಮಧ್ಯದಲ್ಲಿ ಈ ಹೈದರಾಬಾದ್ ಇತ್ತು, ಬಟ್ ಸ್ವತಂತ್ರವಾಗಿ ಉಳಿದ್ಬಿಟ್ಟಿತ್ತು. ಅದೊಂದು ಕಾರಣ ನಮ್ಮನ್ನ ಕಾಡ್ತಾ ಇದ್ದಾಗ ಈ ಹೈದರಾಬಾದ್ ನಿಜಾಮ ಅಸದ್ ಉಸ್ಮಾನ್ ಖಾನ್ ಏನ್ ಮಾಡ್ತಾನೆ, ಅಲ್ಲಿಯ ಪ್ರಜೆಗಳಿಗೆ ಶೋಷಣೆಯನ್ನು ಮಾಡ್ತಾ ಇರ್ತಾನೆ. ಶೋಷಣೆ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅಲ್ಲಿಯ ಪ್ರಜೆಗಳು ಆದಂತ ರೈತರು, ಮಹಿಳೆಯರು ಅವನ ವಿರುದ್ಧ ಹೋರಾಟವನ್ನ ಅಥವಾ ಚಳವಳಿಯನ್ನ ಆರಂಭ ಮಾಡ್ತಾರೆ. ರೈತರು, ಮಹಿಳೆಯರು ಅವನ ವಿರುದ್ಧ ಚಳವಳಿಯನ್ನ ಆರಂಭ ಮಾಡ್ತಾರೆ. ಇದಕ್ಕೆ ಪ್ರಮುಖವಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಕಮ್ಯುನಿಸ್ಟ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷಗಳು ಕೂಡ ಈ ಚಳವಳಿಯಲ್ಲಿ ಮುಂಚೂಣಿಯಲ್ಲಿ ಇರ್ತವೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಕಮ್ಯುನಿಸ್ಟ್ ಪಕ್ಷ. ಕ್ವಶನ್ ಕೇಳಬಹುದು, ಹೈದರಾಬಾದ್ ವಿಲೀನದಲ್ಲಿ ರಾಷ್ಟ್ರೀಯ ಪಕ್ಷಗಳು ಯಾವ ಪಕ್ಷಗಳು ಭಾಗವಹಿಸಿದ್ದು ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಅದರ ಚಳವಳಿಯಲ್ಲಿ ಭಾಗವಹಿಸಿರ್ತವೆ. ಇವೆಲ್ಲ ಚಳವಳಿಗಳು ಆರಂಭ ಆದ ಮೇಲೆ ಈ ಚಳವಳಿಯನ್ನು ಹತ್ತಿಕ್ಕಬೇಕಂತ ಹೈದರಾಬಾದ್ ನಿಜಾಮ ಏನ್ ಮಾಡ್ತಾನೆ, ತನ್ನ ಪ್ಯಾರಾಮಿಲಿಟರಿ ಆಗಿರ್ತಕ್ಕಂಥ ಮಿಲಿಟರಿ ಪಡೆಯಾಗಿರ್ತಕ್ಕಂಥ ರಜಾಕರು ಅಂತ ಕರಿತೀವಿ. ರಜಾಕರು ಅಂದ್ರೆ ಸೈನಿಕರು. ಇವನ ಸೈನಿಕರಿಗೆ ಏನಂತ ಕರಿತಿದ್ರು, ರಜಾಕರು ಅಂತ ಕರಿತಿದ್ರು. ಇವನ ಸೈನಿಕರಿಗೆ ರಜಾಕರ್ ಅಂತ ಕರಿತಿದ್ರು. ಇವರಿಂದ ಅಲ್ಲಿಯ ಜನರನ್ನ ಶೋಷಣೆ ಮಾಡ್ತಾನೆ. ಈ ರಜಾಕರಿಂದ ಅಲ್ಲಿಯ ಜನರನ್ನ ಶೋಷಣೆ ಮಾಡ್ತಾನೆ. ಈ ರಜಾಕರ್ ಏನ್ ಮಾಡ್ತಾರೆ, ಹಿಂದೂ ಹೆಣ್ಣು ಮಕ್ಕಳನ್ನ ಅಥವಾ ಮುಸ್ಲಿಮೇತರ ಹೆಣ್ಣು ಮಕ್ಕಳು ಅಂತ ಕರಿತೀವಿ ನಾವು. ಮುಸ್ಲಿಮೇತರ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾರೆ.
ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದ್ರ ಜೊತೆಗೆ ಹಿಂದೂ ಆಸ್ತಿಗಳನ್ನ ಲೂಟಿ ಹೊಡಿತಾರೆ. ಹಿಂದೂ ಜನರ ಆಸ್ತಿಗಳನ್ನ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾರೆ. ಜೊತೆಗೆ ಮುಸ್ಲಿಮೇತರ ಅಂದ್ರೆ ಮುಸ್ಲಿಮರನ್ನ ಬಿಟ್ಟು ಉಳಿದಂತ ಎಲ್ಲ ಧರ್ಮದ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದ್ರ ಜೊತೆಗೆ ಹಿಂದೂಗಳ ಆಸ್ತಿಯನ್ನ ಲೂಟಿ ಹೊಡಿತಾರೆ. ಹಿಂದೂಗಳ ಆಸ್ತಿಯನ್ನ ಲೂಟಿ ಹೊಡಿತಾರೆ. ಆಸ್ತಿ ಲೂಟಿ, ಹಿಂದೂಗಳ ಆಸ್ತಿಯನ್ನ ಲೂಟಿ ಹೊಡಿತಾರೆ. ಇದನ್ನೆಲ್ಲ ಕಂಡಂತ ಭಾರತದ ಸರ್ಕಾರ ಅಥವಾ ಭಾರತದ ಮಿಲಿಟರಿ ಪಡೆ ಏನ್ ಮಾಡುತ್ತೆ, ಇದನ್ನೆಲ್ಲ ಕಂಡಂತ ಭಾರತದ ಮಿಲಿಟರಿ ಪಡೆ ಏನ್ ಮಾಡುತ್ತೆ, ಸೆಪ್ಟೆಂಬರ್ 17, 1948 ಸೆಪ್ಟೆಂಬರ್ 17, 1948 ಹೈದರಾಬಾದ್ ಅನ್ನು ಪ್ರವೇಶ ಮಾಡುತ್ತೆ. ಹೈದರಾಬಾದ್ ಪ್ರವೇಶ ಮಾಡುತ್ತೆ. ಹೈದರಾಬಾದ್ ಅನ್ನು ಪ್ರವೇಶ ಮಾಡಿ ಆಪರೇಷನ್ ಪೋಲೋ ಅಂತಕ್ಕಂಥದ್ದು ಆಪರೇಷನ್ ಪೋಲೋ ಅಂತಕ್ಕಂಥ ಒಂದು ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ನಿಜಾಮನನ್ನು ಸಂಪೂರ್ಣವಾಗಿ ಸೋಲಿಸಿ ಭಾರತದೊಂದಿಗೆ ವಿಲೀನ ಮಾಡ್ಕೊಂತಾರೆ. ಅರ್ಥ ಮಾಡ್ಕೊಳ್ಳಿ, ಈ ಅಸದ್ ಉಸ್ಮಾನ್ ಅಲಿ ಖಾನ್ ಏನ್ ಮಾಡ್ತಾನೆ, ತನ್ನ ಪ್ಯಾರಾಮಿಲಿಟರಿ ಪಡೆಯಿಂದ ರಜಾಕರಿಂದ ಹಿಂದೂ ಮುಸ್ಲಿಮೇತರ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದಕ್ಕೆ ಹಿಂದೂಗಳ ಆಸ್ತಿ ಪಾಸ್ತಿಯನ್ನ ಲೂಟಿ ಮಾಡ್ತಾ ಇರ್ತಾನೆ. ರಾಜ್ಯದಲ್ಲಿ ಅಥವಾ ಸಂಸ್ಥಾನದಲ್ಲಿ ಅತ್ಯಾಚಾರ ಅನಾಚಾರ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ನೋಡಿದಂತ ಭಾರತದ ಮಿಲಿಟರಿ ಪಡೆ ಏನ್ ಮಾಡುತ್ತೆ, ಸೆಪ್ಟೆಂಬರ್ 17, 1948 ಹೈದರಾಬಾದ್ ಅನ್ನು ಪ್ರವೇಶ ಮಾಡಿ ಆಪರೇಷನ್ ಪೋಲೋ ಅಂತಕ್ಕಂಥ ಒಂದು ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ನಿಜಾಮನನ್ನು ಸಂಪೂರ್ಣವಾಗಿ ಸೋಲಿಸಿ ಹೈದರಾಬಾದ್ ಅನ್ನ ಭಾರತದೊಂದಿಗೆ ವಿಲೀನ ಮಾಡ್ತಾರೆ. ಹೈದರಾಬಾದ್ ಅನ್ನ ಭಾರತದೊಂದಿಗೆ ವಿಲೀನ ಮಾಡಲಾಗಿದೆ. ಅದರ ಹೈದರಾಬಾದ್ ಅನ್ನ ಭಾರತದೊಂದಿಗೆ ವಿಲೀನ ಮಾಡ್ತಾರೆ. ಇದು ಹೈದರಾಬಾದ್ ವಿಲೀನ ಅಂತ ಆಗುತ್ತೆ. ನೆಕ್ಸ್ಟ್ ಕಾಶ್ಮೀರ ವಿಲೀನ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೆಚ್ಚು ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡೋದ್ರಿಂದ ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಇನ್ನಿಷ್ಟು ಪ್ರೋತ್ಸಾಹ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಯಾವ್ದಾದ್ರು ಬೇರೆ ಸಬ್ಜೆಕ್ಟ್ ನ ವಿಡಿಯೋ ಮಾಡ್ಬೇಕಂದ್ರೆ ಜಸ್ಟ್ ನೆಕ್ಸ್ಟ್ ನಾನು ಇದೊಂದು ಚಾಪ್ಟರ್ ಮುಗಿದ ತಕ್ಷಣ ಜಿಯೋಗ್ರಫಿ ಕ್ಲಾಸ್ ನ ಮಾಡ್ತಾ ಇದ್ದೀನಿ. ಜಿಯೋಗ್ರಫಿಯಲ್ಲಿ ಮೊದಲನೇ ಚಾಪ್ಟರ್ ನ ಚರ್ಚೆ ಮಾಡ್ತಾ ಹೋಗ್ತೀನಿ. ಪೊಲಿಟಿಕಲ್ 1ನೇ ಚಾಪ್ಟರ್ ಮುಗಿದ ತಕ್ಷಣ ಬೇರೆ ಸಬ್ಜೆಕ್ಟ್ ಏನಾದ್ರು ಬೇಕಂದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ನ ಮಾಡಬೇಕು ಮತ್ತು ಏನ್ ಅರ್ಥ ಆಗಿಲ್ಲ ಅನ್ನೋದನ್ನ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಅಂದ್ರೆ ನಂಗೆ ಏನನ್ನ ತಿದ್ಕೋಬೇಕು ಅಥವಾ ಏನನ್ನ ಹೇಳ್ಬೇಕಂತ ಗೊತ್ತಾಗುತ್ತೆ, ಏನನ್ನ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ. ನೆಕ್ಸ್ಟ್ ಬರುತ್ತೆ ಕಾಶ್ಮೀರ ವಿಲೀನ ಅಂತ ಬರುತ್ತೆ. ಕಾಶ್ಮೀರ ವಿಲೀನ ಯಾವ ರೀತಿ ಆಯ್ತು ಅಂತ ನೋಡ್ತಾ ಹೋದ್ರೆ, ಇಲ್ಲಿಯ ರಾಜ ಹರಿ ಸಿಂಗ್ ಅಂತ ಇರ್ತಾನೆ. ಹರಿ ಸಿಂಗ್ ಯಾರಾಗಿರ್ತಾರೆ, ಹಿಂದೂ ಆಗಿರ್ತಾನೆ. ಹರಿ ಸಿಂಗ್ ಯಾರು, ಹಿಂದೂ. ಇಲ್ಲಿಯ ರಾಜ ಹರಿ ಸಿಂಗ್ ಹಿಂದೂ ಆಗಿರ್ತಾನೆ. ಇಲ್ಲಿರ್ತಕ್ಕಂಥ ಯಥೇಚ್ಛ ಪ್ರಜೆಗಳು ಅಂದ್ರೆ ಇಲ್ಲಿಯ ಹೆಚ್ಚು ಪ್ರಜೆಗಳು ಮುಸ್ಲಿಮರಾಗಿರ್ತಾರೆ. ಸಿಂಪಲ್ ಆಗಿ ಹೇಳ್ತಿಂತಾರೆ, ಮುಸ್ಲಿಂ. ನೋಡಿ, ಇದು ಕಾಶ್ಮೀರ ಅಂತಕ್ಕಂಥ ಒಂದು ಪ್ರದೇಶ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಬರ್ತಿತ್ತು. ಇಲ್ಲಿಯ ರಾಜ ಯಾರು, ಹರಿಸಿಂಗ, ಅವ ಹಿಂದೂ ಆಗಿದ್ದ. ಇಲ್ಲಿಯ ಅತಿ ಹೆಚ್ಚು ಮುಸ್ಲಿಮರು ಅಂದ್ರೆ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಪ್ರಜೆಗಳು ಯಾರಾಗಿದ್ರು, ಮುಸ್ಲಿಮರಾಗಿದ್ರು. ಅವ್ರು ಏನ್ ಮಾಡ್ತಾರೆ, ಈ ಕಡೆ ಭಾರತಕ್ಕೂ ಬೇಡ, ಈ ಕಡೆ ಕಾಶ್ಮೀರ, ಈ ಕಡೆ ನಾವು ಪಾಕಿಸ್ತಾನಕ್ಕೂ ಬೇಡ ಅಂತೇಳಿ ಸ್ವತಂತ್ರವಾಗಿ ಉಳಿದಿದ್ರು ಇವರು. ಯಾರು, ಕಾಶ್ಮೀರರು ಸ್ವತಂತ್ರವಾಗಿ ಉಳಿದಾಗ ಇಲ್ಲಿ ಒಂದು ಸಂಸ್ಥೆ ಇತ್ತು, ಇಲ್ಲೊಂದು ಸಂಘಟನೆ ಇತ್ತು. ಯಾವುದು, ನ್ಯಾಷನಲ್ ಕಾನ್ಫರೆನ್ಸ್ ಅಂತಕ್ಕಂಥ ಒಂದು ಸಂಘಟನೆ. ನ್ಯಾಷನಲ್ ಕಾನ್ಫರೆನ್ಸ್ ಅಂತಕ್ಕಂಥ ಒಂದು ಸಂಘಟನೆ. ಇದರ ಶೇಖ್ ಅಬ್ದುಲ್ಲಾ ಅಂತಕ್ಕಂಥವ್ರು, ಇವರ ನೇತೃತ್ವದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಅಂತಕ್ಕಂಥ ಒಂದು ಸಂಘಟನೆ ಮೂಲಕ ಶೇಖ್ ಅಬ್ದುಲ್ಲಾ ಅವರ ನೇತೃತ್ವದಲ್ಲಿ ಒಂದು ಚಳವಳಿ ಆರಂಭ ಆಗುತ್ತೆ. ಯಾಕೆ ಆರಂಭ ಆಗುತ್ತೆ ಅಂದ್ರೆ, ಈ ಹರಿಸಿಂಗನನ್ನ ಪದಚ್ಯುತಿಗೊಳಿಸಬೇಕಂತೇಳಿ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಅಂತಕ್ಕಂಥ ಒಂದು ಸಂಘಟನೆ ಮೂಲಕ ಶೇಖ್ ಅಬ್ದುಲ್ಲಾ ನೇತೃತ್ವದಲ್ಲಿ ಒಂದು ಚಳವಳಿ ಆರಂಭ ಆಗುತ್ತೆ. ಇವನ್ನ ಹರಿಸಿಂಗನ ಪದಚ್ಯುತಿಗೊಳಿಸಬೇಕಂತೇಳಿ. ಅಂತ ಸಂದರ್ಭದಲ್ಲಿ 1947ರಲ್ಲಿ ಕಾಶ್ಮೀರವನ್ನ ಪಾಕಿಸ್ತಾನದವರು ವಶಪಡಿಸ್ಕೊಂತಾರೆ. ಪಾಕಿಸ್ತಾನ ನುಸುಳುಕೋರರು ಅಂತ ಹೇಳ್ತೀವಿ ನಾವು.
ಪಾಕಿಸ್ತಾನದ ನುಸುಳುಕೋರರು ಈ ಕಾಶ್ಮೀರನ ವಶಪಡಿಸಿಕೊಂಡಾಗ ಅಲ್ಲಿರ್ತಕ್ಕಂಥ ಹರಿಸಿಂಗ ಏನ್ ಮಾಡ್ತಾರೆ, ಭಾರತದ ಮಿಲಿಟರಿ ಪಡೆಯನ್ನ ಸಹಾಯ ಕೇಳ್ತಾನೆ. ಅಲ್ಲಿರ್ತಕ್ಕಂಥ ಹರಿಸಿಂಗ ಭಾರತದ ಮಿಲಿಟರಿ ಪಡೆಯ ಸಹಾಯ ಕೇಳ್ತಾನೆ. ಅವಾಗ ಏನ್ ಮಾಡ್ತಾರೆ, ಭಾರತದ ಮಿಲಿಟರಿ ಪಡೆಯ ಸಹಾಯ ಕೇಳಿದಾಗ ಅವಾಗ ಏನ್ ಮಾಡ್ತಾರೆ, ಭಾರತದ ಮಿಲಿಟರಿ ಪಡೆ 26 ಅಕ್ಟೋಬರ್ 1947 ಆಕ್ಸೆಷನ್ ಪತ್ರಕ್ಕೆ, ಆಕ್ಸೆಷನ್ ಮೊದಲೇ ಗೊತ್ತಾಯ್ತಲ್ಲ, ಆಕ್ಸೆಷನ್ ಪತ್ರ ಅಂದ್ರೆ ಏನು ಮೊದಲೇ ನೆನಪು ಮಾಡ್ಕೊಳ್ಳಿ. ಫಸ್ಟ್ ಹೇಳಿದೀನಿ ನೋಡಿ, ಆಕ್ಸೆಷನ್ ಪತ್ರಕ್ಕೆ ಸಹಿ ಹಾಕುವುದರ ಮೂಲಕ ಭಾರತದೊಂದಿಗೆ ವಿಲೀನ ಮಾಡ್ಕೊಂತಾರೆ. ಜೊತೆಗೆ ಇವ್ರಿಗೆ ಏನ್ ಮಾಡ್ತಾರೆ, ಸಹಾಯ ಮಾಡಿ ಭಾರತದೊಂದಿಗೆ ಭಾರತದೊಂದಿಗೆ ಜಮ್ಮು ಕಾಶ್ಮೀರವನ್ನ ವಿಲೀನ ಮಾಡ್ಕೊಂತಾರೆ. ಇದನ್ನ ಶೇಖ್ ಅಬ್ದುಲ್ಲಾ ಕೂಡ ಒಪ್ಕೊಂತಾರೆ. ಇದನ್ನ ಯಾರು ಒಪ್ಕೊಂತಾರೆ, ಶೇಖ್ ಅಬ್ದುಲ್ಲಾ ಕೂಡ ಒಪ್ಪಿಕೊಂಡರು. ಇದನ್ನ ಶೇಖ್ ಅಬ್ದುಲ್ಲಾ ಕೂಡ ಒಪ್ಕೊಂತಾರೆ. ಈ ರೀತಿಯಾಗಿ ಭಾರತ ಮಿಲಿಟರಿ ಪಡೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಅಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡಿ ಈ ಕಾಶ್ಮೀರವನ್ನ ಭಾರತದೊಂದಿಗೆ ವಿಲೀನ ಮಾಡ್ತಾರೆ. ಬುಕ್ದಲ್ಲಿ ಇನ್ನೂ ಜಾಸ್ತಿ ಇದೆ, ಸಾಕು ಇಷ್ಟು ಬರೆದ್ರೆ ಕಾಶ್ಮೀರ ವಿಲೀನಕ್ಕೆ ಇಷ್ಟು ಬರೆದ್ರೆ ಸಾಕು, ಫೈನಲ್. ಹೌದಾ? ಮುಂದೆ ಏನಾಗುತ್ತೆ ಅಂತ ಹೇಳ್ತಾ ಹೋದ್ರೆ, ಈ ಕಾಶ್ಮೀರ ಅಂತಕ್ಕಂಥದ್ದು ಒಂದು ಅಗ್ರಗ್ರಸ್ತ ಅಥವಾ ಗ್ರಸ್ತ ರಾಜ್ಯವಾಗಿ, ಗ್ರಸ್ತ ಅಂತ ಕರಿತೀವಿ ನಾವು. ಗ್ರಸ್ತ ಅಂದ್ರೇನು, ಭಯೋತ್ಪಾದಕ ಅಥವಾ ಏನು ಒಂಥರ ಯಾವುದೇ ಚಟುವಟಿಕೆಯನ್ನು ಮಾಡೋ, ಈ ಕಡೆ ಪಾಕಿಸ್ತಾನಕ್ಕೂ ಅಲ್ಲ, ಈ ಕಡೆ ಭಾರತಕ್ಕೂ ಅಲ್ಲ, ಮಧ್ಯದಲ್ಲಿ ನಮಗೂ ಬೇಕು ಅನ್ನೋ ರೀತಿ ಒಂದು ಗ್ರಸ್ತ ರಾಜ್ಯವಾಗಿ ಉಳಿದು ಬಿಟ್ಟಿದೆ. ಅದಕ್ಕೋಸ್ಕರ ಈ ಪಾಕಿಸ್ತಾನವನ್ನ ಕರೆಕ್ಟ್ ಆಗಿ ನಾವು ಜಮ್ಮು ಕಾಶ್ಮೀರವನ್ನು ಕರೆಕ್ಟ್ ಆಗಿ ಇಟ್ಕೋಬೇಕಂತೇಳಿ 370ನೇ ವಿಧಿ ಪ್ರಕಾರ ಇದಕ್ಕೊಂದು ವಿಶೇಷ ಸಂವಿಧಾನ ಮತ್ತು ವಿಶೇಷ ಸವಲತ್ತನ್ನು ನೀಡಲಾಗಿತ್ತು. ಯಾದಕ್ಕೆ, ಕಾಶ್ಮೀರಕ್ಕೆ, ಜಮ್ಮು ಕಾಶ್ಮೀರಕ್ಕೆ 370ನೇ ವಿಧಿ ಪ್ರಕಾರ ವಿಶೇಷ ಸವಲತ್ತು ಮತ್ತು ವಿಶೇಷ ಸ್ಥಾನಮಾನಗಳ ಜೊತೆಗೆ ಪ್ರತ್ಯೇಕ ಸಂವಿಧಾನವನ್ನ ಈ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿತ್ತು. ಅದನ್ನ ಏನ್ ಮಾಡಿದ್ರು, 2019 ಆಗಸ್ಟ್ 5ನೇ ತಾರೀಕಿಗೆ ಈ 370ನೇ ವಿಧಿನ ರದ್ದು ಮಾಡ್ತಾರೆ. ಇವಾಗ ಜಮ್ಮು ಕಾಶ್ಮೀರ ನಾರ್ಮಲ್ ಆಗಿ ನಮ್ಮ ದೇಶ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಒಂದು ರಾಜ್ಯ ಕೇಂದ್ರಾಡಳಿತ ಪ್ರದೇಶವಾಗಿ ಈಗ ಭಾರತದಲ್ಲಿದೆ. ಅದಕ್ಕೆ ಮುಂಚೆ ಏನಾಗಿತ್ತು, ಅದಕ್ಕೆ ಪ್ರತ್ಯೇಕ ಸಂವಿಧಾನ ಇತ್ತು. 370ನೇ ವಿಧಿ ಪ್ರಕಾರ ಪ್ರತ್ಯೇಕ ಸಂವಿಧಾನ ಜೊತೆಗೆ ವಿಶೇಷ ಸವಲತ್ತನ್ನ ಕೂಡ ಕೊಡ್ತಾ ಇದ್ರು. ಅದೊಂದು ಸ್ವಲ್ಪ ನಿಮಗೆ ಗೊತ್ತಿದ್ರೆ ಸಾಕು, ಇಷ್ಟು ನಿಮಗೆ ಎಕ್ಸಾಮ್ಗೆ ಬರೀಬಹುದು. ಹೌದಾ? ಇಷ್ಟು ನಿಮಗೆ ಗೊತ್ತು. ಅದಾದ ನಂತರ ದೇಶೀಯ ಸಂಸ್ಥಾನಗಳ ಫೈನಲ್ ಯಾವ ರೀತಿ ಬರೀಬೇಕಂದ್ರೆ, ಭಾರತದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳ ಭಾಗ ಎ ಮತ್ತು ಬಿ ಪಟ್ಟಿಯಲ್ಲಿರ್ತಕ್ಕಂಥ ಬಿ ಪಟ್ಟಿಯ ರಾಜ್ಯಗಳು ಒಂದೇ ಎಂದು ಪರಿಗಣಿಸಿ, ಭಾಗ ಎ ಯಲ್ಲಿರ್ತಕ್ಕಂಥ ಮತ್ತು ಭಾಗ ಬಿ ಯಲ್ಲಿರ್ತಕ್ಕಂಥ ರಾಜ್ಯಗಳು ಒಂದೇ ಎಂದು ಪರಿಗಣಿಸಿ ಅಲ್ಲಿರ್ತಕ್ಕಂಥ ರಾಜ್ಯಗಳು ತಮ್ಮ ಅಸ್ಮಿತೆಯನ್ನ ಕಳೆದುಕೊಂಡು ಭಾರತ ಎಲ್ಲ ಒಂದೇ ಅಂದ್ರೆ ಸಂವಿಧಾನದ ಅಡಿಯಲ್ಲಿ ಎಲ್ಲಾ ರಾಜ್ಯಗಳು ಒಂದೇ ಎಂಬ ಭಾವನೆಯಿಂದ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಒಂದೇ ರೀತಿಯ ರಾಜಕೀಯ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ವಿ. ಎಲ್ಲಾ ರಾಜ್ಯಗಳಲ್ಲಿ ಒಂದೇ ರೀತಿಯ ಪ್ರಜಾಪ್ರಭುತ್ವದ ರಾಜಕೀಯ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟು ದೇಶೀಯ ಸಂಸ್ಥಾನಗಳ ಏಕೀಕರಣ. 10 ಅಂಕಕ್ಕೆ ಏನಾದ್ರು ಕೇಳಿದ್ರ ದೇಶೀಯ ಸಂಸ್ಥಾನಗಳ ಏಕೀಕರಣ ನಾವು ಮೊದಲಿನಿಂದ ಏನ್ ಹೇಳಿದೆ ಅದನ್ನ ಇಲ್ಲಿವರೆಗೂ ಬರೀಬೇಕು. 5 ಅಂಕಕ್ಕೆ ಪಟೇಲ್ ಸ್ಕೀಮ್ ಅಂತ ಕೇಳಿದ್ರೆ 3 ಪಾಯಿಂಟ್ಸ್ ಬರಬೇಕು. ಏನು, ರಾಜ್ಯಗಳನ್ನ ಹೊಂದಿಕೊಂಡಂತ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡಿದ್ರು, ಸಣ್ಣ ರಾಜ್ಯಗಳನ್ನ ದೊಡ್ಡ ರಾಜ್ಯಗಳನ್ನಾಗಿ ವಿಲೀನ ಮಾಡೋದು ಅಥವಾ ದೊಡ್ಡ ರಾಜ್ಯಗಳನ್ನಾಗಿ ಕನ್ವರ್ಟ್ ಮಾಡಿದ್ದು, ಮತ್ತು ಚೀಫ್ ಕಮಿಷನರ್ಗಳಾಗಿ ಮಾಡೋದು. ಚೀಫ್ ಕಮಿಷನರ್ಗಳನ್ನ ಒಂದು ಪ್ರಾಂತ್ಯಗಳಾಗಿ ಅಥವಾ ಒಂದು ರಾಜ್ಯವನ್ನಾಗಿ ಕನ್ವರ್ಟ್ ಮಾಡುವಂಥದ್ದು. ಈ 3 ಹಂತಗಳನ್ನ ಬರೆದ್ರೆ ಪಟೇಲ್ ಸ್ಕೀಮ್ 5 ಅಂಕ ಸಿಗುವಂಥದ್ದು. ಅಥವಾ ಏನಾದ್ರು ಜುನಾಗಢ, ಹೈದರಾಬಾದ್, ಕಾಶ್ಮೀರ ವಿಲೀನ ಬರೆದ್ರೆ ಏನು ಈಗ ಹೇಳಿದಲ್ಲ ಇಷ್ಟು ಬರೆದ್ರೆ ಸಾಕು. 10 ಮಾರ್ಚ್ ಕೇಳಿದ್ರೆ ಅಷ್ಟು ಬರೀಬೇಕು, 5 ಮಾರ್ಚ್ ಕೇಳಿದ್ರೆ ಇಷ್ಟಿಷ್ಟು ಬರೀಬೇಕು. ಇದು ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಗೆ ಏನಾದ್ರು ನೋಟ್ಸ್ ಬೇಕಂದ್ರೆ ಕೆಳಗೆ ಓದ್ತಕ್ಕಂಥ ನಂಬರ್ಗೆ, ಕೆಳಗೆ ಕಾಣ್ತಕ್ಕಂಥ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ನಾವು ಮೆಸೇಜ್ ಮಾಡಿದ್ರೆ ನಿಮಗೆ ಪೊಲಿಟಿಕಲ್ಗೆ ಸಂಬಂಧಪಟ್ಟಂತೆ 1ನೇ ಚಾಪ್ಟರ್ ಇಂದ ಹಿಡಿದು 9ನೇ ಚಾಪ್ಟರ್ ವರೆಗೂ ನೋಟ್ಸ್ ಸಿಗುತ್ತೆ. 9ನೇ ಚಾಪ್ಟರ್ ವರೆಗೂ ನೋಟ್ಸ್ ಸಿಗೋದ್ರ ಜೊತೆಗೆ 5 ಅಂಕದ ಕ್ವಶನ್ ಯಾವ ರೀತಿ ಬರೀಬೇಕು, 10 ಅಂಕದ ಕ್ವಶನ್ ಯಾವ ರೀತಿ ಬರೀಬೇಕು, ಮತ್ತು ನಿಮಗೆ 1 ಅಂಕದ 2 ಅಂಕದ ಕ್ವಶನ್ ಯಾವ ರೀತಿ ಈಜಿ ಕವರ್ ಆಗಿ ಮಾಡ್ಕೋಬೇಕು, ಮತ್ತು 80ಕ್ಕೆ 80 ಅಂಕ ನಾವು ಯಾವ ರೀತಿ ಗಳಿಸಬೇಕು ಅನ್ನೋದು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಯಾವ ರೀತಿ 80ಕ್ಕೆ 80 ಅಂಕ ಅಂದ್ರೆ ನಿಮ್ಮ ಬುಕ್ಕಲ್ಲೇ ಇರುತ್ತೆ, ಅದನ್ನ ಯಾವ ರೀತಿ ನಾವು ಪಡಿಬೇಕು ಅನ್ನೋದನ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಯಾರಿಗಾದ್ರೂ ನೋಟ್ಸ್ ಬೇಕಂದ್ರೆ ಜಸ್ಟ್ 99 ರೂಪಾಯಿ ಇರುತ್ತೆ. ಆ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ. ಜಸ್ಟ್ 99 ರೂಪಾಯಿ, RS 99 ರೂಪಾಯಿಗೆ ನಿಮಗೆ ನೋಟ್ಸ್ ಸಿಗೋದ್ರ ಜೊತೆಗೆ ಸಾಕಷ್ಟು ವಿಷಯಗಳು ಯಾವಾಗಿನವರೆಗೆ ಸಿಗುತ್ತೆ, 2025 ಆನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೂ ನಿಮಗೆ ಸಾಕಷ್ಟು ವಿಷಯಗಳು ಪೊಲಿಟಿಕಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.